study of Red Sea to Jordan River. ಮತ್ತೊಮ್ಮೆ ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆಯವರೆಗೆ ಇರುವಂತಹ ಈ ಒಂದು ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುವಂತವನಾಗಿದ್ದೇನೆ. This is lesson 19 towards the promised land. ಈ ಸಂಜೆ ವೇಳೆಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇರುವಂತಹ ವಿಷಯ ವಾಗ್ದತ್ತ ದೇಶದ ಕಡೆಗೆ. ಇದು ಪಾಠ 19. So it covers number 9. God's people celebrate the Passover in the wilderness. ಇದು ಅರಣ್ಯಕಾಂಡ 9ನೇ ಅಧ್ಯಾಯವನ್ನ ಒಳಗೊಂಡದಾಗಿದೆ. ದೇವ ಜನರು ಪಸ್ಕ ಹಬ್ಬವನ್ನ ಆಚರಿಸ್ತಾರೆ. Then the Israelites prepare to leave. They first dismantle the tabernacle to move it ahead. ನಂತರವಾಗಿ ನಾವು ನೋಡ್ತೇವೆ, ಇಸ್ರಾಯೇಲರು ಪ್ರಥಮ ಬಾರಿಗೆ ಅವರು ದೇವದರ್ಶನದ ಗುಡಾರವನ್ನ ಕಟ್ಟಿದಂತ ಗುಡಾರವನ್ನು ಎತ್ತಿಕೊಂಡು ಅದನ್ನು ಇನ್ನೊಂದು ಜಾಗಕ್ಕೆ ಸ್ಥಳಾಂತರಿಸುವುದಕ್ಕೋಸ್ಕರವಾಗಿ ಮಾಡುವಂತ ಪ್ರಯಾಣ ಸಿದ್ಧತೆ ನಾವು ನೋಡ್ತೇವೆ ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ. The journey begins and Moses requests Hobab to help them or come along with them. ಈ ಒಂದು ಪ್ರಯಾಣ ಪ್ರಾರಂಭವಾಗ್ತದೆ. ನಂತರ ಮೋಶೆಯು ಹೋಬಾಬನಿಂದ ಅವನು ಸಹಾಯವನ್ನ ಪಡೆದುಕೊಂಡು ಈ ಒಂದು ಪ್ರಯಾಣದಲ್ಲಿ ಮುಂದುವರಿಸುವುದನ್ನು ನಾವು ನೋಡ್ತೇವೆ. Then we see Numbers 29 to 36. Numbers 11, 1 to 17. The people complain. ಮತ್ತೆ ನಾವು ನೋಡ್ತೇವೆ ಅರಣ್ಯಕಾಂಡ 11ನೇ ಅಧ್ಯಾಯ 1ರಿಂದ 17ನೇ ವಚನದಲ್ಲಿ ಜನರು ಗುಣಗುಟ್ಟುವುದನ್ನ, ಅಂದ್ರೆ ದೇವರಿಗೆ ದೂರು ಹೇಳುವುದನ್ನ ನಾವು ನೋಡ್ತೇವೆ. Then Numbers 11, 18 to 35, God responds to their murmuring or complaining. ಮತ್ತೆ ನಾವು ಅರಣ್ಯಕಾಂಡ 11ನೇ ಅಧ್ಯಾಯ 18ರಿಂದ 35 ವಚನಗಳವರೆಗೆ ಈ ಗುಣಗುಟ್ಟುವಿಕೆಗೆ ದೇವರು ಪ್ರತಿಕ್ರಿಯಿಸುವುದನ್ನ ನಾವು ನೋಡುವಂತವರಾಗಿದ್ದೇವೆ. So this is a brief recap. ಇದೊಂದು ಸಂಕ್ಷಿಪ್ತವಾದಂತ ಒಂದು ಸಾರಾಂಶವಾಗಿದೆ ಇದುವರೆಗೆ ನಡೆಯುವಂತ ಘಟನೆಗಳ ಒಂದು ಸರಣಿಯಲ್ಲಿ. The first Passover was celebrated in Egypt and the Lord commanded it should be celebrated every year. ಮೊದಲನೆಯ ಪಸ್ಕಾ ಹಬ್ಬವನ್ನ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಆಚರಿಸಲಾಯಿತು. ಮತ್ತೆ ತದನಂತರ ದೇವರು ಇದನ್ನ ಪ್ರತಿ ವರ್ಷ ಆಚರಿಸಬೇಕು ಎಂಬುದಾಗಿ ಇಸ್ರಾಯೇಲರಿಗೆ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. After they came to wilderness, God commanded Moses to establish or build the tabernacle. ಅವರು ಮರುಭೂಮಿಗೆ ಅವರು ಬಂದಾಗ, ಪ್ರಯಾಣವಾಗಿ ಅವರು ಬಂದಾಗ ಅಲ್ಲಿ ಮೊದಲನೇದಾಗಿ ದೇವರು ಆತನನ್ನು ಆರಾಧಿಸುವುದಕ್ಕೋಸ್ಕರವಾಗಿ ದೇವದರ್ಶನದ ಗುಡಾರವನ್ನ ನಿರ್ಮಾಣ ಮಾಡಬೇಕೆಂಬುದಾಗಿ ಇಸ್ರಾಯೇಲರಿಗೆ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. It was completed on the first day of the first month of the second year. It was inaugurated. ಅದು ಮೊದಲನೇ ತಿಂಗಳ ಮೊದಲನೇ ದಿನದಂದು ಈ ಒಂದು ದೇವದರ್ಶನದ ಗುಡಾರದ ನಿರ್ಮಾಣ ಮುಗಿಯಿತು ಮತ್ತು ಅದು ದೇವರಿಗೋಸ್ಕರವಾಗಿ ಪ್ರತಿಷ್ಠಿಸಿ ಅವರು ಆರಾಧಿಸುವುದನ್ನು ನಾವು ನೋಡ್ತೇವೆ. When they consecrated that place, the cloud of glory covered the tabernacle. ಅವರು ಆ ದೇವದರ್ಶನದ ಗುಡಾರವನ್ನ ದೇವರಿಗೋಸ್ಕರವಾಗಿ ಪ್ರತಿಷ್ಠಾಪಿಸಿದಾಗ ಅಲ್ಲಿ ನಾವು ನೋಡುತ್ತೇವೆ ದೇವರ ಆ ಒಂದು ಮಹಿಮೆ ಮೇಘದೋಪಾದಿಯಲ್ಲಿ ಆ ಒಂದು ದೇವದರ್ಶನದ ಗುಡಾರದ ಆ ಒಂದು ಆವರಣವನ್ನ ಅದು ಆವರಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. The leaders brought their offerings and gifts. ಆ ಇಸ್ರಾಯೇಲ್ ನಾಯಕರು ಆ ಒಂದು ಸಮಯದಲ್ಲಿ ದೇವರಿಗೋಸ್ಕರವಾಗಿ ಕಾಣಿಕೆಗಳನ್ನ ಮತ್ತು ಉಡುಗೊರೆಗಳನ್ನ ತರುವುದನ್ನು ನಾವು ನೋಡ್ತೇವೆ. Moses consecrated Aaron and his children as priests. ನಂತರ ಮೋಶೆಯು ಆರೋನನನ್ನ ಯಾಜಕನನ್ನಾಗಿ ಆತನು ಪ್ರತಿಷ್ಠಾಪಿಸ್ತಾನೆ. ಮಾತ್ರವಲ್ಲದೆ ಆರೋನನ ಮಕ್ಕಳನ್ನು ಸಹ ದೇವದರ್ಶನ ಗುಡಾರದ ಸೇವೆಗೋಸ್ಕರವಾಗಿ ಪ್ರತಿಷ್ಠಿಸುವುದನ್ನು ನಾವು ನೋಡ್ತೇವೆ. After coming out of Egypt, they are celebrating the first Passover in the wilderness. ಇವರು ಐಗುಪ್ತ ದೇಶದ ಗುಲಾಮತನದಿಂದ ಬಿಡುಗಡೆ ಹೊಂದಿದ ನಂತರ ಮೊಟ್ಟ ಮೊದಲನೇ ಬಾರಿ ಅವರು ಅರಣ್ಯದಲ್ಲಿ ಈ ಒಂದು ಮರಳುಗಾಡಿನಲ್ಲಿ ಅವರು ಪಸ್ಕ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. So when they were in Egypt, they were commanded to apply the blood on the lintels and doorposts. ಐಗುಪ್ತ ದೇಶದಲ್ಲಿದ್ದಾಗ ಪಸ್ಕ ಹಬ್ಬವನ್ನು ಆಚರಿಸುವಾಗ ಅವರು ಆ ಒಂದು ಕೊಬ್ಬಿದ ಕುರಿಯನ್ನ ಕಡಿದು ಅದರ ರಕ್ತವನ್ನ ಅವರ ಬಾಗಿಲಿನ ಸ್ತಂಭಗಳಿಗೆ, ಹಲಿಗೆಗಳಿಗೆ ಹಚ್ಚಬೇಕು ಎಂಬುದಾಗಿ ಅವರಿಗೆ ಆಜ್ಞಾಪಿಸಲಾಯಿತು.
So in the tents in the wilderness, they applied the blood. ಇಲ್ಲಿ ಅವರು ಗುಡಾರಗಳಲ್ಲಿ ವಾಸ ಮಾಡದ್ರಿಂದ ಅವರು ಈಗ ಆ ರಕ್ತವನ್ನ ಗುಡಾರಗಳಿಗೆ ಅದನ್ನ ಚಿಮುಕಿಸುತ್ತಾರೆ. When they applied the blood, they looked forward to Jesus Christ, who will be the Passover lamb to die on the cross of Calvary. ಹೀಗೆ ಅವರು ಈ ರಕ್ತವನ್ನ ಆ ಗುಡಾರಗಳಿಗೆ ಹಚ್ಚುವಾಗ ಅವರು ಮುಂಬರುವಂತ ಮೆಸ್ಸಿಯನನ್ನ ಅಂದರೆ ಪಸ್ಕ ಹಬ್ಬದ ಕುರಿಯಾಗಿ ಅರ್ಪಿಸಲ್ಪಡುವಂತ ಯೇಸು ಕ್ರಿಸ್ತನ ಆ ಒಂದು ವಿಮೋಚನೆಯ ಕಾರ್ಯವನ್ನ ಎದುರು ನೋಡುತ್ತಾ ಈ ಒಂದು ಆಚರಣೆಯನ್ನ ಅವ್ರು ಮಾಡ್ತಾ ಇದ್ರು. So then there were certain people who thought they were not eligible to participate in the Passover. ಈ ಒಂದು ಪಸ್ಕ ಹಬ್ಬದಲ್ಲಿ ಕೆಲವು ಗುಂಪಿನ ಜನರು ಆ ಒಂದು ಆಚರಣೆಯನ್ನ ಮಾಡುವುದಕ್ಕೆ ಅವರು ಯೋಗ್ಯರಲ್ಲ ಎಂಬುದಾಗಿ ಅನಿಸಿಕೊಂಡು ಅವರು ಬರ್ತಾರೆ. One of them is when they are defiled by the death that happens in a house. ಈಗ ಒಂದು ಕುಟುಂಬದಲ್ಲಿ ಒಂದು ಸಾವು ಸಂಭವಿಸಿದಿರುವುದಾದರೆ ಆ ಒಂದು ಸಾವಿನ ನಿಮಿತ್ತವಾಗಿ ಅವರು ಈ ಒಂದು ಪಸ್ಕವನ್ನ ಆಚರಿಸುವುದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. But Moses said they can still participate in the Passover. ಆದ್ರೆ ಮೋಶೆ ಹೇಳ್ತಾನೆ ಅವರ ಮನೆಯಲ್ಲಿ ಸಾವು ಸಂಭವಿಸಿದ್ರು ಪರವಾಗಿಲ್ಲ, ಆದ್ರೆ ಈ ಹಬ್ಬವನ್ನ ಅವರು ಆಚರಿಸಬಹುದಾಗಿತ್ತು. So what about the foreigners or strangers or other nationalities living there? ಒಂದು ವೇಳೆ ಅವರ ಜೊತೆಯಾಗಿ ಅನ್ಯ ದೇಶದವರು ಅಂದ್ರೆ ಅನ್ಯ ನಂಬಿಕೆಯಲ್ಲಿ ಇದ್ದಂಥವರು ಅವರ ಕುರಿತಾಗಿ ಏನು ಅವರು ಆಚರಿಸಬಹುದೇ ಇಲ್ಲವೇ ಎಂಬಂತ ಪ್ರಶ್ನೆ ಬರ್ತಾ ಇತ್ತು. So they can participate in the Passover provided they fulfill certain requirements. ಅವರು ಸಹ ಈ ಪಸ್ಕ ಹಬ್ಬದಲ್ಲಿ ಆಚರಣೆಯಲ್ಲಿ ಪಾಲ್ಗೊಳ್ಳಬಹುದು, ಆದರೆ ಅವರು ಕೆಲವು ನಿಯಮಗಳನ್ನ ಪಾಲಿಸಬೇಕಾಗಿತ್ತು. So those Israel people who do not partake in the Passover will be stoned to death. ಈ ಒಂದು ಪಸ್ಕ ಹಬ್ಬದಲ್ಲಿ ಇಸ್ರಾಯೇಲರು ಒಂದು ವೇಳೆ ಅವರು ಭಾಗವಹಿಸದೇ ಹೋದರೆ ಅಂಥವರನ್ನ ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆಂಬುದಾಗಿ ಆಜ್ಞಾಪಿಸಲಾಯಿತು. So the Passover is like communion in the New Testament. ಈ ಒಂದು ಪಸ್ಕ ಹಬ್ಬ ಹೊಸ ಒಡಂಬಡಿಕೆಯಲ್ಲಿ ನಾವು ಕರ್ತನೊಂದಿಗೆ ಭಾಗವಹಿಸುವಂತ ಆತನ ಮೇಜಿಗೆ ಸೂಚನೆಯಾಗಿದೆ. They look towards the death of Jesus Christ. We look backward and celebrate the death and resurrection of Jesus Christ. ಅವರು ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನ ಎದುರು ನೋಡುತ್ತಾ ಇದ್ರು, ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಯಾದಂತ ನಾವುಗಳು ಆತನ ಮರಣವನ್ನ ಹಿಂದಕ್ಕೆ ನೋಡುತ್ತಾ ನಾವು ಆತನ ಪುನರುತ್ಥಾನವನ್ನ ಆಚರಿಸುವಂತವರಾಗಿದ್ದೇವೆ. So the law helps us to understand it is very important to participate in the communion. ಆದ್ದರಿಂದ ದೇವರ ಆ ಒಂದು ಕಾನೂನು ಈ ಒಂದು ಆತನ ಮೇಜಿನಲ್ಲಿ ಪಾಲ್ಗೊಳ್ಳಬೇಕೆಂಬುವಂತ ಆ ಒಂದು ಆಜ್ಞೆಯನ್ನ ಬಹಳ ಪ್ರಾಮುಖ್ಯವಾಗಿ ನಮಗೆ ಕಲಿಸುವಂತದಾಗಿದೆ. To be regularly participating, we should lead a holy life that pleases God. ಈ ಒಂದು ಮೇಜಿನಲ್ಲಿ ನಾವು ಯಾವಾಗಲೂ ನಿರಂತರವಾಗಿ ನಾವು ಪಾಲ್ಗೊಳ್ಳಬೇಕಾದರೆ ನಾವು ಪರಿಶುದ್ಧವಾದಂತ ಜೀವನವನ್ನ ಜೀವಿಸುವಂತವರಾಗಿರ್ಬೇಕು. So the cloud by day and fire by night. ಮುಂದೆ ನಾವು ನೋಡ್ತೇವೆ ಹಗಲಿನಲ್ಲಿ ದೇವರ ಆ ಒಂದು ಮೋಡ ಮತ್ತು ರಾತ್ರಿಯಲ್ಲಿ ಆತನ ಬೆಂಕಿಯ ಪ್ರಸನ್ನತೆಯನ್ನ ಇಸ್ರಾಯೇಲ್ ಕಾಣುವುದನ್ನು ನಾವು ನೋಡ್ತೇವೆ. The glory is termed as Shekinah. ಈ ಒಂದು ಮಹಿಮೆಗೆ ಶೆಕಿನಾ ಮಹಿಮೆ ಎಂಬುದಾಗಿ ಕರೆಯಲಾಯಿತು. So not only it was on the tabernacle, when Solomon built the temple, the Shekinah glory filled the whole temple. ಇದು ದೇವದರ್ಶನದ ಗುಡಾರದಲ್ಲಿ ಮಾತ್ರ ಕಂಡು ಬಂದದಲ್ಲ, ಇದು ಸೊಲೊಮೋನನ ದೇವಾಲಯದಲ್ಲಿ, ಸೊಲೊಮೋನ್ ಕಟ್ಟಿಸಿದಂತ ದೇವಾಲಯದಲ್ಲಿಯೂ ಸಹ ಈ ಒಂದು ಶೆಕಿನಾ ಮಹಿಮೆಯನ್ನ ಜನರು ಕಂಡರು ಎಂಬುದಾಗಿ ನಾವು ನೋಡ್ತೇವೆ. So God dwells among his people. ಹೀಗೆ ನಾವು ನೋಡ್ತೇವೆ ದೇವರು ತನ್ನ ಮಕ್ಕಳೊಟ್ಟಿಗೆ ಆತನು ನಿವಾಸ ಸ್ಥಾನವಾಗಿ ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. But the Jewish nation continuously sinned, going after idol worship. ಆದರೆ ಇಸ್ರಾಯೇಲರು ಅವರು ನಿರಂತರವಾಗಿ ಅನ್ಯ ದೇವತೆಗಳನ್ನ ಆರಾಧಿಸುವುದರ ನಿಮಿತ್ತವಾಗಿ ಅವರು ದೇವರ ವಿರುದ್ಧವಾಗಿ ಪಾಪವನ್ನು ಮಾಡುವುದನ್ನು ನಾವು ನೋಡ್ತೇವೆ. God punished them by sending them for 70 years into Babylonian captivity.
ಇದರ ನಿಮಿತ್ತವಾಗಿ ದೇವರು ಅವರನ್ನ 70 ವರ್ಷಗಳ ಕಾಲ ಬಾಬಿಲೋನ್ ದೇಶಕ್ಕೆ ಸೆರೆ ಹಿಡಿಯಲ್ಪಟ್ಟವರಾಗಿ ಗುಲಾಮರನ್ನಾಗಿ ಅವರನ್ನ ದೇಶದಿಂದ ಓಡಿಸುವುದನ್ನು ನಾವು ನೋಡ್ತೇವೆ. During that time, Prophet Ezekiel saw the vision of the glory of God departing from the temple. ಈ ಒಂದು ಸಂದರ್ಭದಲ್ಲಿ ಪ್ರವಾದಿಯಾದಂಥ ಎಜೆಕಿಯೇಲನು ದೇವಾಲಯದಿಂದ ದೇವರ ಪ್ರಸನ್ನತೆಯು ಬಿಟ್ಟು ಹೋಗುವುದನ್ನು, ಅಂದ್ರೆ ಆತನ ಮಹಿಮೆ ಬಿಟ್ಟು ಹೋಗುವುದನ್ನ ದರ್ಶನವಾಗಿ ಕಾಣುವುದನ್ನು ನಾವು ನೋಡ್ತೇವೆ. So because of the sin, they lost the glory of God. ಈ ಒಂದು ಪಾಪದ ನಿಮಿತ್ತವಾಗಿ ಅವರು ದೇವರ ಮಹಿಮೆಯನ್ನ ಕಳೆದುಕೊಂಡರು. So only we see everybody sin and have come short of the glory of God. ಆದ ಕಾರಣ ನಾವು ಓದುತ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. So God can restore the glory by forgiving our sins when we repent and accept Jesus Christ. ನಾವು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಆತನ ಕಡೆಗೆ ನಾವು ತಿರುಗಿಕೊಳ್ಳುವಾಗ ದೇವರು ಮತ್ತೆ ನಾವು ಕಳೆದು ಹೋದಂತ ಆ ಮಹಿಮೆಯನ್ನ ಆತನು ಪುನರ್ಸ್ಥಾಪಿಸುವುದಕ್ಕೆ ಆತನು ಮಾಡುವಂತವನಾಗಿದ್ದಾನೆ. So the cloud by day and fire by night not only had spiritual significance, it helped them in the physical way. ಈ ಒಂದು ಹಗಲಿನಲ್ಲಿ ಮೇಘಸ್ತಂಭ ಮತ್ತು ರಾತ್ರಿಯಲ್ಲಿ ಈ ಒಂದು ಅಗ್ನಿ ಅದು ಕೇವಲ ಆಧ್ಯಾತ್ಮಿಕವಾಗಿ ಅವರಿಗೆ ಬೆಳಕನ್ನ ನೀಡಿದ್ದು ಮಾತ್ರವಲ್ಲ, ಅದು ಲೌಕಿಕವಾಗಿಯೂ ಸಹ ಅವರಿಗೆ ಒಂದು ರಕ್ಷಣೆಯನ್ನ, ಸುರಕ್ಷತೆಯನ್ನ ನೀಡಿದಂತದಾಗಿತ್ತು. The cloud was a shade in the hot wilderness. ಈ ಒಂದು ಮೋಡವು, ಮೇಘಸ್ತಂಭವು ಆ ಮರುಭೂಮಿಯ ಬಿಸಿಲಿಗೆ ಅವರಿಗೆ ನೆರಳಾಗಿ ಉಪಚರಿಸಿತು. So the fire at night was comfort to Israel amid darkness. ರಾತ್ರಿಯ ಆ ಒಂದು ಅಗ್ನಿ ಸ್ತಂಭವು ಕತ್ತಲೆಯಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನ, ಬೆಳಕಾಗಿ ಅವರಿಗೆ ನೀಡಿದನ್ನು ನಾವು ನೋಡುತ್ತೇವೆ. So God commanded Moses to make silver trumpets. ಮುಂದೆ ನಾವು ನೋಡ್ತೇವೆ, ದೇವರು ಮೋಶೆಗೆ ಬೆಳ್ಳಿಯ ತುತ್ತೂರಿಗಳನ್ನ ತಯಾರು ಮಾಡುವುದಕ್ಕೆ ಆಜ್ಞಾಪಿಸ್ತಾನೆ. So it was a hammered work. ಅದು ಸುತ್ತಿಗೆಯಿಂದ ಹೊಡೆದು ಮಾಡುವಂತ ಒಂದು ಕೆಲಸವಾಗಿತ್ತು. So the trumpets were used to call people for marching or be in an assembly that has been called. ಈ ಒಂದು ತುತ್ತೂರಿಯು ಜನರನ್ನ ಮೆರವಣಿಗೆಗೋಸ್ಕರವಾಗಿ ಸಿದ್ಧರಾಗುವಂತೆ ಅಥವಾ ಒಂದು ಸಭೆ, ಇಸ್ರಾಯೇಲರು ಒಂದು ಸಭೆಯಾಗಿ ಸೇರಿ ಬರುವುದಕ್ಕೋಸ್ಕರವಾಗಿ, ಒಂದು ಕರೆಯನ್ನ ನೀಡುವುದಕ್ಕೋಸ್ಕರವಾಗಿ ಈ ಒಂದು ತುತ್ತೂರಿಯನ್ನ ಬಳಸಲಾಗಿತ್ತು. So this is a different trumpet other than which is made of ram's horn. ಇದು ಆ ಒಂದು ಟಗರಿನ ಕೊಂಬಿನಿಂದ ಮಾಡಿದಂತ ಒಂದು ತುತ್ತೂರಿ ಆಗಿರಲಿಲ್ಲ, ಇದು ವಿಭಿನ್ನವಾದಂತ ಒಂದು ತುತ್ತೂರಿಯಾಗಿತ್ತು. So the trumpet made from the ram's horn is used to announce the day of atonement by the priest. ಆ ಟಗರಿನ ಕೊಂಬಿನಿಂದ ಮಾಡಿದಂತ ತುತ್ತೂರಿಯನ್ನ ದೋಷ ಪರಿಹಾರಕವ ದಿನವನ್ನ ಘೋಷಿಸುವುದಕ್ಕೋಸ್ಕರವಾಗಿ ಯಾಜಕರು ಬಳಸ್ತಾ ಇದ್ರು. Trumpet of ram's horn is mainly for the spiritual assembly. ಇದು ಆಧ್ಯಾತ್ಮಿಕವಾದಂತ ಒಂದು ಸಭೆ ಸೇರಿ ಬರುವುದಕ್ಕೋಸ್ಕರವಾಗಿ ಕೂಗುವಂತ ಒಂದು ತುತ್ತೂರಿಯಾಗಿತ್ತು, ಟಗರಿನ ಕೊಂಬಿನಿಂದ ಮಾಡಿದಂತ ತುತ್ತೂರಿ. But the silver trumpet is for social gathering. ಆದರೆ ಬೆಳ್ಳಿಯ ತುತ್ತೂರಿ ಅವರು ಸಾಮೂಹಿಕವಾಗಿ ಸೇರಿ ಬರುವುದಕ್ಕೋಸ್ಕರವಾಗಿ ಮಾಡಿದಂತ ತುತ್ತೂರಿಯಾಗಿತ್ತು. So distinctive sounds were made to indicate gathering for assembly or marching or warfare or emergency, and they had different ways of giving that information. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಭೆಗಳಿಗೋಸ್ಕರವಾಗಿ, ಯುದ್ಧಕ್ಕೋಸ್ಕರವಾಗಿರ್ಬೋದು ಅಥವಾ ಆಧ್ಯಾತ್ಮಿಕವಾದಂಥ ಸಭೆಯಾಗಿರ್ಬೋದು ಅಥವಾ ಸಾಮೂಹಿಕವಾಗಿ ಸೇರಿ ಬರುವಂಥ ಸಭೆಯಾಗಿರ್ಬೋದು, ಹೀಗೆ ಬೇರೆ ಬೇರೆ ಸಭೆಗಳಿಗೆ ವಿಭಿನ್ನವಾದಂಥ ಶಬ್ದಗಳಿಂದ ವಿಭಿನ್ನವಾದಂಥ ತುತ್ತೂರಿಗಳನ್ನ ಬಳಸಲಾಗ್ತಾ ಇತ್ತು. So the sound of trumpet to gather his people will happen as an ultimate assembly gathering, that is the rapture of the church, according to Paul in 1 Thessalonians 4:16-18.
ಪೌಲನ ಪ್ರಕಾರವಾಗಿ 1 ಥೆಸಲೋನಿಕ 4ನೇ ಅಧ್ಯಾಯ 16ರಿಂದ 18ನೇ ವಚನದಲ್ಲಿ ನಾವು ನೋಡ್ತೇವೆ, ಕೊನೆಯ ತುತ್ತೂರಿಯು ಅದು ಯೇಸು ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ, ಅಂದರೆ ಸಭೆಯು ಎತ್ತಲ್ಪಡುವಂತ ಆ ಒಂದು ಎತ್ತಲ್ಪಡುವಿಕೆಯ ಸನ್ನಿವೇಶಕ್ಕೆ ಬಳಸಲಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. So the trumpets had different tones. ಹೀಗೆ ಈ ತುತ್ತೂರಿಗಳಿಗೆ ವಿಭಿನ್ನವಾದಂತಹ ಧ್ವನಿಗಳಿದ್ದವು. So it requires effort in making the sound, which is a clear sound, loud sound, and should be heard for a long time. ಆದ್ರಿಂದ ಈ ತುತ್ತೂರಿ ಶಬ್ದವನ್ನ ಮಾಡುವುದಕ್ಕೋಸ್ಕರವಾಗಿ ಅವರು ಆ ಒಂದು ಶಬ್ದವು ಮಾಡುವಾಗ ಬಹಳ ಸ್ಪಷ್ಟವಾಗಿರ್ಬೇಕು, ಅದು ಜೋರಾದ ಶಬ್ದವಾಗಿರ್ಬೇಕು, ಮಾತ್ರವಲ್ಲ ದೀರ್ಘಕಾಲವರೆಗೆ ಅದು ಕೇಳುವಂತ ಒಂದು ಶಬ್ದವಾಗಿರ್ಬೇಕು. ಈ ಶಬ್ದವನ್ನ ಮಾಡೋದಕ್ಕೋಸ್ಕರ ಅವರು ಬಹಳ ಶ್ರಮ ಪಡಬೇಕಾಗಿತ್ತು. So the sound leads the people of God forward for directing the movement of the camps. ಹೀಗೆ ಈ ಒಂದು ಪಾಳೆಯದ ಚಲನೆಯನ್ನ ನಿರ್ದೇಶಿಸುವ ಸಲುವಾಗಿ ಈ ಶಬ್ದವನ್ನ ದೇವ ಜನರು ಕೇಳಿಸಿಕೊಂಡು ಅದಕ್ಕನುಗುಣವಾಗಿ ಅವರು ಮುಂದಕ್ಕೆ ಸಾಗುತ್ತಾ ಇರುವುದನ್ನು ನಾವು ನೋಡ್ತೇವೆ. The trumpet were to get the attention of the people, call leaders, announce a glad news, or warn them. ಹೀಗೆ ಈ ತುತ್ತೂರಿಗಳನ್ನ ಜನರ ಗಮನವನ್ನ ಸೆಳೆಯುವುದಕ್ಕೋಸ್ಕರವಾಗಿ, ಅಥವಾ ಅವರ ಮುಖ್ಯವಾದ ನಾಯಕರನ್ನ ಕರೆಯುವುದಕ್ಕೋಸ್ಕರವಾಗಿ, ಅಥವಾ ಸಂತೋಷದ ಸುದ್ದಿಯನ್ನ ಘೋಷಣೆ ಮಾಡುವುದಕ್ಕೋಸ್ಕರವಾಗಿ, ಅಥವಾ ಎಚ್ಚರಿಕೆಯನ್ನು ನೀಡುವುದಕ್ಕೋಸ್ಕರವಾಗಿ, ಹೀಗೆ ಹಲವು ವಿಷಯಗಳಿಗೋಸ್ಕರವಾಗಿ ಈ ತುತ್ತೂರಿಯನ್ನ ಊದಲಾಗ್ತಾ ಇತ್ತು. So in the same way today, preaching and teaching is to get attention of the people, announce the glad news, caution them, warn them. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿಯೂ ಸಹ ನಾವು ನೋಡುತ್ತೇವೆ, ಪ್ರಸಂಗವನ್ನ ಅಥವಾ ಬೋಧನೆಗಳನ್ನ ನಾವು ಮಾಡುವಂಥದ್ದು, ಜನರನ್ನ ಎಚ್ಚರಿಸುವಂಥದ್ದು, ಅವರ ಗಮನವನ್ನ ಸೆಳೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. So the sound that was made by trumpets by the priests were used for the burnt offering and peace offerings. ಹೀಗೆ ಈ ತುತ್ತೂರಿಯನ್ನ ಬಳಸಿಕೊಂಡು ಅವರು ದಹನ ಬಲಿಗಳನ್ನ ಮತ್ತು ಸಮಾಧಾನ ಯಜ್ಞಗಳನ್ನ ಮಾಡುವಾಗ ಈ ಕಹಳೆಯನ್ನ, ಅಂದ್ರೆ ಈ ತುತ್ತೂರಿಯನ್ನ ಅವರು ಬಳಸಲಾಗ್ತಾ ಇತ್ತು. So the march to Canaan begins. ಹೀಗೆ ಮುಂದೆ ನಾವು ನೋಡ್ತೇವೆ, ಕಾನಾನ್ ದೇಶಕ್ಕೋಸ್ಕರವಾಗಿ ಅವರ ದಂಡಯಾತ್ರೆ ಆರಂಭವಾಗ್ತದೆ. So before it begins, God prepared. ಈ ಒಂದು ದಂಡಯಾತ್ರೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಅವರನ್ನ ಸಿದ್ಧಪಡಿಸುವುದನ್ನ ನಾವು ನೋಡ್ತೇವೆ. First they had to be ordered and organized. ಮೊದಲನೇದಾಗಿ ಅವರು ಕ್ರಮಬದ್ಧರಾಗಬೇಕಿತ್ತು, ಮಾತ್ರವಲ್ಲದೆ ಸಂಘಟಿತರಾಗಬೇಕಾಗಿತ್ತು. They cannot be like a mob gathering together. ಅವರು ಒಂದು ಗುಂಪಾಗಿ ಅವರು ಏನೋ ತಾನು ಅಂತ ಹೇಳಿ ಅವರು ಸೇರಿ ಬರುವಂತಿರ್ಲಿಲ್ಲ. So the Lord gave them the idea of making 3 camps for the 3 tribes in east, 3 in west, 3 in north. ಹೀಗೆ ದಕ್ಷಿಣಕ್ಕೆ, ಉತ್ತರಕ್ಕೆ, ನಾವು ಈಶಾನ್ಯಕ್ಕೆ, ಮಾತ್ರವಲ್ಲದೆ ಪಶ್ಚಿಮಕ್ಕೆ, ಹೀಗೆ 4 ದಿಕ್ಕುಗಳಲ್ಲಿಯೂ 3 ಕುಲಗಳಾಗಿ ಅವರು ಸಂಘಟಿತರಾಗಿ ಕ್ರಮಬದ್ಧವಾಗಿ ಅವರು ಸಂಘಟಿತರಾಗುವುದನ್ನ ನಾವು ಕಾಣುತ್ತೇವೆ. So in the mid was the tabernacle, and the priests and the Levites lived besides the tabernacles. ಹೀಗೆ ಮಧ್ಯಭಾಗದಲ್ಲಿ, ಅಂದ್ರೆ 4 ದಿಕ್ಕುಗಳಲ್ಲಿಯೂ ಇಸ್ರಾಯೇಲ್ ಕುಲಗಳಿದ್ವು. ಮಧ್ಯಭಾಗದಲ್ಲಿ ನಾವು ನೋಡ್ತೇವೆ ಯಾಜಕರು ಮತ್ತು ದೇವದರ್ಶನದ ಗುಡಾರವು, ಅದರ ಜೊತೆಯಾಗಿ ಲೇವಿಯರು ವಾಸ ಮಾಡುವುದನ್ನ ನಾವು ನೋಡ್ತೇವೆ. So that is not enough to be ordered and organized. ಅವರು ಕೇವಲ ಕ್ರಮಬದ್ಧವಾಗಿ ಸಂಘಟಿತರಾಗುವುದು ಮಾತ್ರವಲ್ಲ, they have to be cleansed and purified. ಅವರು ಸ್ವಚ್ಛಗೊಳಿಸಲ್ಪಡಬೇಕು, ಮಾತ್ರವಲ್ಲದೆ ಶುದ್ಧೀಕರಿಸಲ್ಪಡಬೇಕು. They can be organized socially, politically, but there needs a spiritual cleansing. ಅವರು ಸಾಮೂಹಿಕವಾಗಿ ಮಾತ್ರವಲ್ಲದೆ ಒಂದು ರಾಜಕೀಯವಾಗಿ, ಒಂದು ರಾಷ್ಟ್ರವಾಗಿ ಅವರು ಒಟ್ಟುಗೂಡಬೇಕಾಗಿತ್ತು. ಆದರೆ ಅದೇ ಸಮಯದಲ್ಲಿ ಆಧ್ಯಾತ್ಮಿಕವಾಗಿ ಅವರು ಪರಿಶುದ್ಧರಾಗಬೇಕಾಗಿತ್ತು. The Lord taught them to build the tabernacle and start the worship. ದೇವರು ಅವರನ್ನ ದೇವದರ್ಶನದ ಗುಡಾರವನ್ನ ಪ್ರಾರಂಭ ಮಾಡಿ, ಅದನ್ನ ನಿರ್ಮಾಣ ಮಾಡಿ ಆತನನ್ನ ಆರಾಧಿಸಬೇಕೆಂಬುದಾಗಿ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. And they had to be set apart and blessed. ಮಾತ್ರವಲ್ಲದೆ ಅವರು ಪ್ರತ್ಯೇಕಿಸಲ್ಪಟ್ಟವರಾಗಿ ಆಶೀರ್ವದಿಸಲ್ಪಟ್ಟವರಾದರು ಎಂಬುದಾಗಿ ನಾವು ನೋಡ್ತೇವೆ.
So each tribe had to bring offering and dedicate themselves to the Lord. ಪ್ರತಿಯೊಂದು ಕುಲವು ದೇವರಿಗೋಸ್ಕರವಾಗಿ ಕಾಣಿಕೆಯನ್ನ ತರಬೇಕಾಗಿತ್ತು. ಮಾತ್ರವಲ್ಲದೆ ಅವರು ದೇವರಿಗೋಸ್ಕರವಾಗಿ ತಮ್ಮನ್ನ ಪ್ರತಿಷ್ಠಿಸಬೇಕಾಗಿತ್ತು. Then Lord taught them to give for the building of the tabernacle and for the functioning of the priests and the Levites. ನಾಲ್ಕನೇದಾಗಿ ನಾವು ನೋಡುತ್ತೇವೆ, ಯಾಜಕರ ಸೇವೆಗೋಸ್ಕರವಾಗಿ ಅವರು ಉದಾರವಾಗಿ ಕೊಡಬೇಕಾಗಿತ್ತು, ಅವರ ಕಾರ್ಯನಿರ್ವಹಣೆಗೋಸ್ಕರವಾಗಿ. ಮಾತ್ರವಲ್ಲದೆ ಅದೇ ರೀತಿಯಾಗಿ ಅವರು ಯಾವ ರೀತಿಯಾಗಿ ಅದನ್ನು ಕೊಡಬೇಕೆಂಬುದಾಗಿಯೂ ಸಹ ಅವರಿಗೆ ಆಜ್ಞೆಗಳನ್ನ ಕೊಡಲಾಗಿತ್ತು. So then the fifth thing is God helped them to remember the covenant. Moses read it again in the hearing of all people. ಐದನೇದಾಗಿ ನಾವು ನೋಡುತ್ತೇವೆ, ದೇವರು ಅವರೊಟ್ಟಿಗೆ ಮಾಡಿದಂತ ಆತನ ವಿಮೋಚನೆ ಕಾರ್ಯವನ್ನ, ಒಡಂಬಡಿಕೆಯನ್ನ ಅವರಿಗೆ ನೆನಪಿಸಿಕೊಳ್ಳುವಂತೆ ಮತ್ತೊಮ್ಮೆ ಮೋಶೆ ಅವರಿಗೆ ಜ್ಞಾಪಕಪಡಿಸುವುದನ್ನು ನಾವು ನೋಡುತ್ತೇವೆ. So then God's presence was with them as the glory, as the cloud, so that they could be guided. ಕೊನೆಯದಾಗಿ ನಾವು ನೋಡುತ್ತೇವೆ, ದೇವರ ಮಹಿಮೆಯ ಪ್ರಸನ್ನತೆಯು ನಾವು ನೋಡುತ್ತೇವೆ ಮೇಘಸ್ತಂಭದ ರೂಪವಾಗಿ ಅವರನ್ನ ದಾರಿ ನಡೆಸ್ತಾ ಇತ್ತು, ಅವರನ್ನ ಮುನ್ನಡೆಸ್ತಾ ಇತ್ತು ಎಂಬುದಾಗಿ. So God prepared his people before they could possess the promised land. ಹೀಗೆ ಅವರು ತಮ್ಮ ವಾಗ್ದತ್ತ ದೇಶವನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ದೇವರು ತನ್ನ ಜನರನ್ನ ಸಿದ್ಧಪಡಿಸುವುದನ್ನ ನಾವು ಕಾಣುತ್ತೇವೆ. So if we apply that spiritually, God is preparing us in this world to be prepared to live in heaven forever. ಇದನ್ನ ಆತ್ಮಿಕವಾಗಿ ನಾವು ಅರ್ಥೈಸಿಕೊಳ್ಳುವುದಾದರೆ ಈ ಭೂಲೋಕದಲ್ಲಿ ದೇವರು ನಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾನೆ. ಯಾಕಂದ್ರೆ ನಾವು ಪರಲೋಕದಲ್ಲಿ ಆತನೊಟ್ಟಿಗೆ ನಾವು ನಿರಂತರವಾಗಿ ಜೀವಿಸುವಂತೆ ಆತನು ನಮಗೆ ಸಿದ್ಧತೆಯನ್ನ ಇಲ್ಲಿ ನಮಗೆ ನೀಡುತ್ತಾ ಇದ್ದಾನೆ. As God prepared the nation of Israel, God is preparing the church, each individual, each local congregation to meet him when he comes again. ಯೇಸು ಕ್ರಿಸ್ತನು ಮತ್ತೆ ಆತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ ಸಭೆಯನ್ನ ಆತನು ಒಯ್ಯಲ್ಪಡುವಾಗ ಆ ಒಂದು ದಿನಕ್ಕೋಸ್ಕರವಾಗಿ ಸಭೆಯನ್ನ ಯಾವ ರೀತಿಯಾಗಿ ಆತನು ಸಿದ್ಧಪಡಿಸ್ತಾ ಇದ್ದನೋ ಅದೇ ರೀತಿಯಾಗಿ ನಾವು ನೋಡ್ತೇವೆ, ಇಸ್ರಾಯೇಲರನ್ನ ಅವರು ವಾಗ್ದಾನ ದೇಶವನ್ನ ಸ್ವಾಧೀನಪಡಿಸುವುದಕ್ಕೋಸ್ಕರವಾಗಿ ಅವರನ್ನ ಸಿದ್ಧಪಡಿಸಿದರು. So now they have to march in the order as God had commanded them. ಈಗ ದೇವರು ಅವರಿಗೆ ಆಜ್ಞಾಪಿಸಿದ ರೀತಿಯಲ್ಲಿ ಅವರು ಆ ಒಂದು ವಾಗ್ದಾನ ದೇಶಕ್ಕೆ ಅವರು ಮುಂದೆ ಸಾಗಬೇಕಾಗಿತ್ತು, ಒಂದು ಕ್ರಮಬದ್ಧವಾದ ರೀತಿಯಲ್ಲಿ. Judah would be the first tribe moving forward. ಇದರಲ್ಲಿ ನಾವು ನೋಡುತ್ತೇವೆ, ಮೊದಲನೇ ಸ್ಥಾನವನ್ನ ಯೂದ ಕುಲವು ವಹಿಸಿಕೊಂಡಿದ್ದರು. ಇವರು ಮುಂದೆ ಮೊದಲಾಗಿ ಸಾಗುವುದನ್ನು ನಾವು ನೋಡುತ್ತೇವೆ. All the 12 tribes were assigned positions and they have to follow the same order. ಎಲ್ಲ 12 ಗೋತ್ರಗಳಿಗೆ ಅವರಿಗೂ ಸಹ ಅವರ ನಿಗದಿತವಾದಂತ ಒಂದು ಸ್ಥಾನ ಕೊಡಲಾಗಿತ್ತು. ಅದರ ಪ್ರಕಾರವಾಗಿ ಅವರು ಈ ಒಂದು ದಂಡಯಾತ್ರೆಯನ್ನ ಮುಂದುವರಿಸ್ತಾರೆ ನಾವು ನೋಡುವಂಥದ್ದು. They should not be fighting with one another, who will go first, who will go second. They have to follow the order God has given. ಅವರು ತಮ್ಮೊಳಗೆ ಜಗಳವಾಡುವಂತಹ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ಮುಂದೆ ಹೋಗ್ಬೇಕು ಅಥವಾ ನೀನು ಮುಂದೆ ಹೋಗ್ಬೇಕು, ಈ ರೀತಿಯಾಗಿ ಬದಲಾಗಿ ಅವರು ದೇವರು ಕೊಟ್ಟಂತ ಆ ಒಂದು ಕ್ರಮದ ಅನುಸಾರವಾಗಿ ಅವರು ಒಂದೊಂದು ಕುಲವಾಗಿ ಅವರು ಆ ಒಂದು ಕ್ರಮವನ್ನು ಪಾಲಿಸಬೇಕಾಗಿತ್ತು. So in Numbers 10 we read, the first time the tabernacle was dismantled, packed, and it was carried to the next place. ಮೊಟ್ಟ ಮೊದಲನೇ ಬಾರಿಗೆ ನಾವು ನೋಡುತ್ತೇವೆ, ದೇವದರ್ಶನದ ಗುಡಾರವನ್ನ ಕಿತ್ತು ಹಾಕಿ, ಅಂದರೆ ಮುಂದಿನ ಸ್ಥಳಕ್ಕೋಸ್ಕರವಾಗಿ ಆ ಒಂದು ದೇವದರ್ಶನದ ಗುಡಾರವನ್ನ ಅವರು ಹೊತ್ತುಕೊಂಡು ಸಾಗುವುದನ್ನ ಅರಣ್ಯಕಾಂಡ ಪುಸ್ತಕ ಅದರ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. So it was elaborate work. Each piece has to be dismantled properly, piously, religiously, and each person was assigned a certain job. ಅದರಿಂದ ಈ ದೇವದರ್ಶನದ ಗುಡಾರವನ್ನ ಅದನ್ನ ತೆಗೆದು ಹಾಕುವಾಗ ಪ್ರತಿಯೊಬ್ಬರಿಗೂ ಒಂದು ಕೆಲಸವನ್ನ ನೇಮಿಸಲ್ಪಟ್ಟಿತ್ತು, ನಿಗದಿಪಡಿಸಲಾಗಿತ್ತು. ಅದು ಆ ಕೆಲಸವನ್ನ ಅವರು ಬಹಳ ನಿಷ್ಠೆಯಿಂದ, ಪರಿಶುದ್ಧತೆಯಿಂದ, ಭಯದಿಂದಲೂ ನಡುಕದಿಂದಲೂ ಆ ಒಂದು ದೇವದರ್ಶನದ ಗುಡಾರದ ಭಾಗಗಳನ್ನ ಹೊತ್ತುಕೊಂಡು ಮುಂದೆ ಸಾಗಬೇಕಾಗಿತ್ತು. So the Ark of Covenant had to be carried by the priest on their shoulders.
ಅದೇ ಸಮಯದಲ್ಲಿ ನಾವು ನೋಡುತ್ತೇವೆ ಆ ಒಂದು ಆ ಪೆಟ್ಟಿಗೆಯನ್ನ ಆ ವಿಶೇಷವಾದಂತ ಯಾಜಕರು ಮಾತ್ರ ಆ ಒಂದು ಪೆಟ್ಟಿಗೆಯನ್ನು ಸಹ ಹೊತ್ತುಕೊಂಡು ಹೋಗುವುದಕ್ಕೆ ನಿಗದಿಸಲಾಯಿತು. So other things can be carried in carts, but the Ark of Covenant has to be carried on the shoulders by the priests. ಹೀಗೆ ಆ ದೇವದರ್ಶನ ಗೂಡಾರದ ಅನೇಕ ಭಾಗಗಳನ್ನ ಅವರು ಎತ್ತಿನ ಗಾಡಿಗಳಲ್ಲಿ ಅದನ್ನ ಹೊರಿಸಿ ಅದನ್ನ ತಗೊಂಡು ಹೋಗಬಹುದಾಗಿತ್ತು. ಆದ್ರೆ ಈ ಒಂದು ದೇವರದ ಮಂಜೂಷದ ಪೆಟ್ಟಿಗೆಯನ್ನು ಮಾತ್ರ ಅವರು ಯಾಜಕರು ಮಾತ್ರ ಅದನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗಿಸಬೇಕಾಗಿತ್ತು. So as they were beginning the march, Moses had his brother-in-law visiting him. ಹೀಗೆ ಅವರು ಈ ದಂಡಯಾತ್ರೆಯನ್ನ ಪ್ರಾರಂಭ ಮಾಡಿದಾಗ ಮೋಶೆಯ ಸೋದರ ಮಾವನಾದಂತ ಹೋಬಾಬನು ಅವನು ಭೇಟಿ ನೀಡುವುದನ್ನ ನಾವು ನೋಡುತ್ತೇವೆ. So Moses was wise and humble to ask for his help. ಮೋಶೆಯು ಹೋಬಾಬನ ಒಂದು ಸಹಾಯವನ್ನ ಕೇಳುವುದಕ್ಕೋಸ್ಕರವಾಗಿ ಅವನು ಬಹಳ ವಿವೇಕಿಯೂ ದೀನನೂ ಆಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. So God helps us directly and God also helps us through other humans. ದೇವರು ನಮಗೆ ನೇರವಾಗಿ ಸಹಾಯ ಮಾಡ್ತಾನೆ. ಅದೇ ಸಮಯದಲ್ಲಿ ದೇವರು ಪರೋಕ್ಷವಾಗಿಯೂ ಸಹ ಮನುಷ್ಯರ ಮೂಲಕವಾಗಿ ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. So we are all dependent on one another. ಆದ್ರಿಂದ ನಾವೆಲ್ಲರೂ ಒಬ್ಬರಿಗೊಬ್ಬರು ನಾವು ಅವಲಂಬಿತರಾಗಿದ್ದೇವೆ. So we should be humble enough to and be willing to receive help from others. ಆದ್ರಿಂದ ನಾವು ಇತರರಿಂದ ಸಹಾಯವನ್ನ ಪಡೆದುಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿರಬೇಕು, ದೀನರಾಗಿರಬೇಕು. Then Moses requested Hobab to accompany them. ನಂತರ ನಾವು ನೋಡ್ತೇವೆ ಮೋಶೆಯು ಹೋಬಾಬನಲ್ಲಿ ಮನವಿ ಮಾಡಿಕೊಳ್ಳುತ್ತಾನೆ ಆತನ ಸಂಗಡ ಮುಂದೆ ಪ್ರಯಾಣ ಮಾಡಿ ಜೊತೆಯಾಗಿ ಪ್ರಯಾಣ ಮಾಡುವುದಕ್ಕೋಸ್ಕರವಾಗಿ. He will not lead, but he can provide practical help like finding water, food, fuel, being eyes and ears. ಅವನು ಮೋಶೆಯ ಕಣ್ಣಾಗಿ ಕಿವಿಯಾಗಿ ಅವನು ಮುಂದೆ ಮುನ್ನಡೆಸುವುದಿಲ್ಲ. ಆದರೆ ಮೋಶೆಯ ಕಣ್ಣಾಗಿ ಕಿವಿಯಾಗಿ ಅವರಿಗೆ ಆಹಾರವನ್ನ ಹುಡುಕುವುದಕ್ಕೆ, ನೀರನ್ನ ಹುಡುಕುವುದಕ್ಕೆ, ಇಂಧನವನ್ನ ಹುಡುಕುವುದಕ್ಕೆ ಪ್ರಾಯೋಗಿಕವಾದಂತ ಸಹಾಯವನ್ನ ಒದಗಿಸುವುದನ್ನು ನಾವು ನೋಡ್ತೇವೆ. So that means Hobab was very familiar with that region and he could help practically the people. ಇದರ ಅರ್ಥ ಹೋಬಾಬನು ಅಲ್ಲಿದ್ದಂತ ಆ ಒಂದು ಸುತ್ತಮುತ್ತಲ ಪ್ರದೇಶದ ವಿವರಗಳನ್ನ ಬಹಳ ಚೆನ್ನಾಗಿ ಅವನು ಅರಿತವನಾದ ಕಾರಣ ಅವನು ಪ್ರಾಯೋಗಿಕವಾಗಿ ಮೋಶೆ ಮತ್ತು ಇಸ್ರಾಯೇಲರಿಗೆ ಈ ಒಂದು ಸಹಾಯವನ್ನ ನೆರವನ್ನ ನೀಡುವುದಕ್ಕೆ ಉಪಯುಕ್ತನಾಗಿದ್ದನು. Moses also promised that Hobab will be treated well and integrated with the people of Israel. ಅಷ್ಟು ಮಾತ್ರವಲ್ಲದೆ ಮೋಶೆಯು ಸಹ ಹೋಬಾಬನಿಗೆ ಅವನು ಮಾತು ಕೊಡ್ತಾನೆ, ಅವನನ್ನ ಉತ್ತಮವಾದ ರೀತಿಯಲ್ಲಿ ಅವನಿಗೆ ಶುಶ್ರೂಷೆಯನ್ನ ಆರೈಕೆಯನ್ನ ನೀಡುವಂತವನಾಗಿರ್ತಾನೆ. So the descendants of Hobab are recorded in the history of Israel. ಹೀಗೆ ನಾವು ನೋಡ್ತೇವೆ ಹೋಬಾಬನ ವಂಶಸ್ಥರು ಇಸ್ರಾಯೇಲರ ಇತಿಹಾಸದಲ್ಲಿಯೂ ಸಹ ದಾಖಲಿಸಲಾಗಿದೆ. Jael, the wife of Heber, the Kenite, struck Sisera when they attacked Israel. ನಾವು ನೋಡ್ತೇವೆ ಕೆನಿಯನಾದ ಹೇಬೆರನ ಹೆಂಡತಿಯಾದ ಯಾಯೇಲಳು ಸಿಸರೇಳನ್ನ ಹೊಡೆಯುವುದನ್ನ ನಾವು ನೋಡ್ತೇವೆ. So they were also integrated with the nation of Israel. ಹೀಗೆ ಇವರು ಸಹ ಇಸ್ರಾಯೇಲ್ ದೇಶದೊಟ್ಟಿಗೆ ಇಜ್ಜೋಡಾಗುವುದನ್ನ ನಾವು ಕಾಣ್ತೇವೆ. And God used them to be a blessing for the nation. ಈ ಮೂಲಕವಾಗಿ ದೇವರು ಇಸ್ರಾಯೇಲರಿಗೆ ಇವರೊಂದು ಆಶೀರ್ವಾದದ ಕುಟುಂಬವಾಗಿ ಅವರನ್ನ ಬದಲಾಯಿಸಿದರು. So then Moses prays for the departure or going towards the promised land. ನಂತರ ನಾವು ನೋಡ್ತೇವೆ ಅವರು ವಾಗ್ದಾನ ದೇಶಕ್ಕೋಸ್ಕರವಾಗಿ ನಿರ್ಗಮಿಸುವಾಗ ಮೋಶೆ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. So he asks or he pleads for the presence of God to go before him and the people of God. ದೇವರ ಮಕ್ಕಳ ಜೊತೆಯಾಗಿ ದೇವರು ಮುಂದೆ ಹೋಗುವಂತೆ ಮೋಶೆಯು ಕರ್ತನಲ್ಲಿ ಭಿನ್ನಯಿಸುವುದನ್ನ ಬೇಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ. And also he pleaded with the Lord to go ahead so that the paths are made straight and the enemies are defeated. ಕರ್ತನು ಮುಂದೆ ಹೋಗಿ ಎಲ್ಲಾ ಶತ್ರುಗಳನ್ನ ಸೋಲಿಸಿ ಮಾರ್ಗಗಳನ್ನ ಸರಾಗಗೊಳಿಸುವಂತೆ ಮೋಶೆ ಕರ್ತನಲ್ಲಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. So every day they traveled, then when it came evening they rested.
ಪ್ರತಿದಿನ ಅವರು ಪ್ರಯಾಣ ಮಾಡ್ತಾ ಇದ್ರು. ಸಂಜೆ ಆಗುವಾಗ ಅವರು ವಿಶ್ರಮವನ್ನ ಮಾಡಿಕೊಳ್ತಾ ಇದ್ರು. So one day they could travel around 15 miles. ಒಂದು ದಿನಕ್ಕೆ ಅವರು ಸರಿಸುಮಾರು 15 ಮೈಲಿಗಳಷ್ಟು ಪ್ರಯಾಣ ಮಾಡ್ತಾ ಇದ್ರು. So the first leg of the journey was about 45 to 50 miles. ಹೀಗೆ ಪ್ರಯಾಣದ ಮೊದಲನೇ ಹಂತದಲ್ಲಿ 40 ರಿಂದ 50 ಮೈಲುಗಳವರೆಗೆ ಪ್ರಯಾಣ ಮಾಡಿದ್ರು. So that means they traveled for 3 or 4 days and then they pitched their tent and they re-established the tabernacle. ಅಂದ್ರೆ ಅವರು ಸತತವಾಗಿ 3 ಅಥವಾ 3 ದಿನಗಳನ್ನ ಪ್ರಯಾಣ ಮಾಡಿ ನಂತರ ಅವರು ಮತ್ತೆ ದೇವದರ್ಶನದ ಗುಡಾರವನ್ನ ನಿರ್ಮಾಣ ಮಾಡ್ತಾ ಇದ್ರು. So as they began the march, they traveled about 40-50 miles and the people of Israel complained. ಹೀಗೆ ನಾವು ನೋಡುತ್ತೇವೆ, ಅವರು ಪ್ರಯಾಣವನ್ನ ಪ್ರಾರಂಭ ಮಾಡಿದ ನಂತರವಾಗಿ ಈ ಒಂದು ಅನೇಕ ಗುಣುಗುಟ್ಟುವಿಕೆಗಳನ್ನ ಪ್ರಯಾಣದಲ್ಲಿ ನಾವು ನೋಡ್ತೇವೆ. ದೇವರ ವಿರುದ್ಧವಾಗಿ ಅವರು ದೂಷಿಸುವುದನ್ನ ನಾವು ನೋಡ್ತೇವೆ. Instead of celebration and joy, there was complaint and muttering. ಅವರು ದೇವರಲ್ಲಿ ಆನಂದಿಸುವುದ ಬದಲಾಗಿ ಅಥವಾ ದೇವರಲ್ಲಿ ಸಂತುಷ್ಟರಾಗಿರುವ ಬದಲಾಗಿ ಅವರು ದೇವರಿಗೆ ವಿರುದ್ಧವಾಗಿ ಅನೇಕ ದೂರುಗಳನ್ನ ತಳ್ಳಿಸುವುದನ್ನು ನಾವು ನೋಡ್ತೇವೆ. Instead of gratitude, there was grumbling. ಕೃತಜ್ಞತೆಯ ಬದಲಾಗಿ ಕೃತಜ್ಞತೆಯನ್ನ ದೇವರಿಗೆ ವಿರುದ್ಧವಾಗಿ ಅವರು ಮಾಡುವುದನ್ನು ನಾವು ನೋಡುತ್ತೇವೆ. So when there is no gratitude, when there is no thankful heart, there will be always murmuring and grumbling. ಹೀಗೆ ದೇವರ ವಿರುದ್ಧವಾಗಿ ಅವರು ಕೃತಜ್ಞತೆಯ ಹೃದಯ ಇಲ್ಲದೆ ಬಂದಾಗ ಅವರು ದೇವರ ವಿರುದ್ಧವಾಗಿ ಗುಣಗುಟ್ಟುವುದನ್ನ ನಾವು ನೋಡ್ತೇವೆ. ಇದು ಅವರ ನಂಬಿಕೆಯ ಕೊರತೆಯನ್ನ ಪ್ರಕಟಪಡಿಸುವುದನ್ನು ನಾವು ನೋಡ್ತೇವೆ. When there is no gratitude, that means there is expression of lack of faith. ಯಾವಾಗ ಕೃತಜ್ಞತೆ ಇಲ್ಲದೆ ಹೋಗ್ತದೋ, ದೇವರಿಗೆ ಮಾಡಿದಂತ ಉಪಕಾರಗಳಿಗೋಸ್ಕರವಾಗಿ ಕೃತಜ್ಞತೆ ಇಲ್ಲದೆ ಹೋಗ್ತದೋ, ಆಗ ನಂಬಿಕೆಯ ಕೊರತೆಯು ಕಾಣಿಸಲ್ಪಡುತ್ತದೆ. So God was angry. ಹೀಗೆ ದೇವರು ಇಸ್ರಾಯೇಲರ ಬಗ್ಗೆ ಬಹಳ ಕೋಪಗೊಳ್ಳುವುದನ್ನು ನಾವು ನೋಡ್ತೇವೆ. So the pillar of fire that guided and protected them now brought judgment on them. ಅವರನ್ನ ಕಾಯುತ್ತಾ ಇದ್ದಂತ ದೇವರ ಆ ಒಂದು ಅಗ್ನಿ ಸ್ತಂಭವು ಈಗ ಅವರ ಮೇಲೆ ತೀರ್ಪು ಮಾಡುವುದಕ್ಕೆ ಕಾರಣವಾಗ್ತದೆ. So fire engulfed the shrubs or the tents. However few were consumed. The people appealed to Moses to intercede. ಈಗ ನಾವು ನೋಡ್ತೇವೆ, ಆ ಒಂದು ಅಗ್ನಿ ಸ್ತಂಭವು ಅನೇಕ ಇಸ್ರಾಯೇಲರನ್ನ ಸುಡುವುದನ್ನ ನಾವು ನೋಡ್ತೇವೆ. ಬೆಂಕಿಯ ಪೊದೆಗಳಾಗಿ ಅನೇಕ ಡೇರೆಗಳನ್ನ ಆವರಿಸಿ ಅನೇಕರು ಸುಟ್ಟು ಹೋದರು. ಆದರೆ ಇದರ ಮಧ್ಯದಲ್ಲಿ ಮೋಶೆ ದೇವರ ಮಧ್ಯದಲ್ಲಿ ಇವರಿಗೋಸ್ಕರವಾಗಿ ನಿಂತು ಮಧ್ಯಸ್ಥಿಕೆಯನ್ನ ಮಾಡುವುದನ್ನ ನಾವು ನೋಡ್ತೇವೆ. So the people murmur, but they want Moses to pray for them, intercede for them. ದೇವರಿಗೆ ವಿರುದ್ಧವಾಗಿ ಜನರು ಗುಣಗುಟ್ತಾರೆ, ಆದರೆ ದೇವರು ಅವರ ಮೇಲೆ ಕೋಪಗೊಳ್ಳುವಾಗ ಮೋಶೆ ಬಳಿ ಹೋಗಿ ದೇವರಲ್ಲಿ ಮಧ್ಯಸ್ಥಿಕೆ ವಹಿಸುವಂತೆ ಅವರು ಬೇಡಿಕೊಳ್ಳುತ್ತಾರೆ. So the place was named Taberah or burning. ಹೀಗೆ ಈ ಸ್ಥಳವನ್ನ ಅವರು ತಬೆರಾ ಎಂಬುದಾಗಿ ಹೇಳ್ತಾರೆ, ಅಂದ್ರೆ ಉರಿಯುವುದು ಎಂಬುದಾಗಿ ಅರ್ಥ. So what was the reason for the murmuring and muttering? ಇವರು ಗುಣಗುಟ್ಟುವುದಕ್ಕೆ ಕಾರಣವೇನಾಗಿತ್ತು? So when the Israelites left Egypt, there were some other people also accompanying them. ಇಸ್ರಾಯೇಲರು ಐಗುಪ್ತವನ್ನ ಬಿಟ್ಟು ಹೊರಟು ಹೋಗುವಾಗ ಅವರ ಜೊತೆಯಾಗಿ ಅನ್ಯ ಜನರು ಸಹ ಸೇರಿಕೊಂಡಿದ್ದರು. They could be other slaves. They also thought this is the time to escape. They joined the Israel. ಅವರ ಜೊತೆಯಾಗಿ ಬೇರೆ ಗುಲಾಮರು ಇದ್ದಿರಬಹುದು. ಅವರು ಅಂದುಕೊಂಡಿರಬಹುದು ಇದು ಒಳ್ಳೆ ಸಮಯ ಐಗುಪ್ತದಿಂದ ನಾವು ಸಹ ಈ ಒಂದು ಗುಲಾಮತನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಎಂಬುದಾಗಿ ಅಂದ್ಕೊಂಡಿರಬಹುದು. There could be some Egyptian who thought God was with them and started joining Israelite. ಒಂದು ವೇಳೆ ಬಹುಶಃ ಅವರಲ್ಲಿ ಐಗುಪ್ತರು ಸಹ ಸೇರಿಕೊಂಡಿರಬಹುದು. ಯಾಕಂದ್ರೆ ದೇವರು ಇವರ ಸಂಗಡ ಇದ್ದಾನೆ, ಆದ್ರಿಂದ ಇವರೊಟ್ಟಿಗೆ ಹೋದರೆ ನಮಗೂ ಸಹ ಒಳ್ಳೇದಾಗ್ತದೆ ಎಂಬುದಾಗಿ ಅಂದ್ಕೊಂಡು ಐಗುಪ್ತರು ಸಹ ಇವರ ಜೊತೆ ಸೇರಿರಬಹುದು. So the people among them, like the Egyptians and the other slaves, they craved for meat and they instigated the Israel also to crave. ಹೀಗೆ ಇಸ್ರಾಯೇಲರ ಜೊತೆಯಾಗಿದ್ದಂತ ಈ ಅನ್ಯ ಜನರು, ಗುಲಾಮರು ಮತ್ತು ಐಗುಪ್ತರು
ಅವರು ಈ ಒಂದು ಮಾಂಸಕ್ಕೋಸ್ಕರವಾಗಿ ಹಂಬಲಿಸುತ್ತಾ ಇಸ್ರಾಯೇಲರನ್ನು ಸಹ ಅವರು ಕೆರಳಿಸುವುದನ್ನು ನಾವು ನೋಡ್ತೇವೆ. If they were so craving for meat, they could have easily sacrificed and slaughtered the animals and they could have eaten them. ಒಂದು ವೇಳೆ ಅವರಿಗೆ ಮಾಂಸವನ್ನ ತಿನ್ನಬೇಕೆಂದ ಎಂಬುದಾಗಿ ಅಷ್ಟೊಂದು ಆಸೆ ಹಂಬಲ ಉಂಟಾಗಿದ್ದರೆ ಅವರಲ್ಲಿದ್ದಂತಹ ದನ ಕರುಗಳ ಅಥವಾ ಕುರಿಗಳನ್ನ ಕಡಿದು ಅವರು ಭೋಜನ ಮಾಡಬಹುದಾಗಿತ್ತು. So they were not taking action, but they were crying, weeping and grumbling against God. ಹೀಗೆ ಅವರು ಬೇಕಾದರೆ ಬಲಿ ನೀಡಿ ಅವರ ಆಹಾರವನ್ನ ಈ ಒಂದು ಮಾಂಸದ ಆಹಾರವನ್ನ ಸೇವಿಸಬಹುದಾಗಿತ್ತು. ಆದರೆ ಅವರು ಅದ್ರ ಬದಲಾಗಿ ಅವರು ಗೋಳಾಡುತ್ತಾ ಕೂಗಾಡುತ್ತಾ ದೇವರ ವಿರುದ್ಧವಾಗಿ ಗುಣಗುಟ್ಟುವುದನ್ನು ನಾವು ನೋಡ್ತೇವೆ. So now for about a year, God has graciously provided the manna and they were always satisfied. ಹೆಚ್ಚು ಕಡಿಮೆ 1 ವರ್ಷದಿಂದ ದೇವರು ಅವರಿಗೆ ಪ್ರತಿದಿನ ಮನ್ನವನ್ನ ಕೊಟ್ಟು ಅವರನ್ನ ಪೋಷಿಸುತ್ತಾ ಇದ್ದಾರೆ. Now they remembered the food they ate as slaves, not as free people, but as slaves. ಈಗ ಅವರು ಗುಲಾಮರಾಗಿ ಊಟ ಮಾಡಿದಂತ ಆಹಾರವನ್ನ ಕುರಿತಾಗಿ ಅವರು ನೆನಪು ಮಾಡಿಕೊಳ್ಳುತ್ತಾ ಇದ್ದಾರೆ. ಅವರು ಈಗ ಆದರೆ ಸ್ವತಂತ್ರರಾಗಿದ್ದಂತ ಈಗಿನ ಪರಿಸ್ಥಿತಿಯನ್ನು ಅವರು ನೆನಪು ಮಾಡಿಕೊಳ್ಳಿಲ್ಲ, ಅದರ ಬಗ್ಗೆ ಅವರು ಆಲೋಚನೆ ಮಾಡಲಿಲ್ಲ. So they were thinking about the fish, cucumbers, melons, leeks, onions and garlic. ಹೀಗೆ ಅವರು ತಿನ್ನಂತ ಮೀನು, ಸೌತೆಕಾಯಿ, ಕಲ್ಲಂಗಡಿಗಳು, ಈರುಳ್ಳಿ, ಬೆಳ್ಳುಳ್ಳಿ ಇವನ್ನೆಲ್ಲ ಅವರು ನೆನಪು ಮಾಡಿಕೊಳ್ತಾ ಇದ್ದಾರೆ. So they were discontent with manna, the food of angels, and they were longing for the food of slaves, that was fish, cucumbers and other things. ದೇವದೂತರು ಉಣ್ಣುತ್ತಾ ಇದ್ದಂತ ಆಹಾರವನ್ನ ಅವರು ಸೇವನೆ ಮಾಡುತ್ತಾ ಇದ್ರು. ಅದಕ್ಕೆ ಅವರು ಗುಣಗುಟ್ಟುತ್ತಾ ಗುಲಾಮತನದಲ್ಲಿ ಅವರು ಮಾಡಿದಂತ ಆಹಾರಕ್ಕಾಗಿ ಅವರು ಪರಿತಪಿಸ್ತಾ ಇದ್ರು. So Israel sinned because of ingratitude. ಹೀಗೆ ಕೃತಜ್ಞತೆಯಿಂದ ಇಸ್ರಾಯೇಲರು ದೇವರ ವಿರುದ್ಧವಾಗಿ ಪಾಪ ಮಾಡಿದರು. So Lucifer was not grateful to God for creating him, making him as an archangel, but he wanted to be greater than God. ನಾವು ನೋಡ್ತೇವೆ, ಲೂಸಿಫರನು ದೇವದೂತರಲ್ಲಿ ಪ್ರಧಾನ ದೇವದೂತರಾಗಿದ್ದ ದೇವರವನನ್ನು ಸೃಷ್ಟಿ ಮಾಡಿದಾಗ್ಲೂ ಅವನು ಆ ಒಂದು ದೇವರ ಸೃಷ್ಟಿಯನ್ನ ಅವನು ಗೌರವಿಸಲಿಲ್ಲ, ಅದರಲ್ಲಿ ಸಂತೃಪ್ತನಾಗಿರಲಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಅವನು ದೇವರಿಗೆ ವಿರುದ್ಧವಾಗಿ ಅವನು ಪಾಪ ಮಾಡುವುದನ್ನ ನೋಡ್ತೇವೆ, ಗುಣಗುಟ್ಟುವುದರ ನಿಮಿತ್ತವಾಗಿ. Absence of gratefulness brings all kinds of sins. ನಾವು ದೇವರಿಗೆ ಕೃತಜ್ಞತೆಯಾಗಿರದೇ ಇದ್ದರೆ ಅನೇಕ ಪಾಪಗಳಿಗೆ ನಾವು ನಾಂದಿಯಾಗುತ್ತೇವೆ. Gratefulness helps us to be content with what God has blessed us. ನಾವು ದೇವರಿಗೆ ಕೃತಜ್ಞತರಾಗಿರುವಾಗ ದೇವರು ನಮಗೆ ಕೊಟ್ಟಂತ ಆಶೀರ್ವಾದಗಳಿಗೆ ನಾವು ಸಂತೃಪ್ತರಾಗಿರ್ತೇವೆ. Godliness with contentment is great gain. ದೇವರೊಟ್ಟಿಗೆ ನಾವು ಪರಿಶುದ್ಧರಾಗಿ ಭಕ್ತಿಯುಳ್ಳವರಾಗಿ ನಾವು ಇರುವಾಗ ಅದು ನಮ್ಮ ಜೀವಿತದಲ್ಲಿ ಬಹಳ ದೊಡ್ಡದಾದಂತ ಸಂತೃಪ್ತಿಯನ್ನ ತರುವಂತದಾಗಿರುತ್ತದೆ. So the Israelite had a selective memory. ಹೀಗೆ ಇಸ್ರಾಯೇಲರಿಗೆ ಬಹಳ ವಿಶೇಷವಾದಂತ ಆಯ್ದ ನೆನಪು ಇರುವಂತದಾಗಿತ್ತು. So they just remembered the food, but they forgot about the bitter slavery they endured. ಅವರು ಆಹಾರವನ್ನ ಅವರು ಗುಲಾಮತನದಲ್ಲಿ ಸೇವಿಸಿದಂತ ಆಹಾರವನ್ನ ಮಾತ್ರ ನೆನಪು ಮಾಡಿಕೊಂಡ್ರು. ಆದರೆ ಅವರು ಆ ಗುಲಾಮಗಿರಿಯಲ್ಲಿ ಅವರು ಅನುಭವಿಸಿದಂತ ಸಂಕಷ್ಟಗಳನ್ನ ಅವರು ಮರೆತು ಹೋದ್ರು. So they interpreted their life in Egypt as better life and they justified their complaints and murmuring. ಹೀಗೆ ಐಗುಪ್ತ ದೇಶದಲ್ಲಿ ಅವರು ಗುಲಾಮತನದಲ್ಲಿ ಜೀವಿಸಿದಂತ ದಿನಗಳನ್ನ ಅವರು ತಮ್ಮ ದೂರುಗಳ ನಿಮಿತ್ತವಾಗಿ ಅದನ್ನ ಸಮರ್ಥಿಸಿಕೊಳ್ಳುವುದನ್ನ ನಾವು ನೋಡುತ್ತೇವೆ. They did not value freedom, they esteemed slavery. ಅವರಿಗೆ ಸಿಕ್ಕಂತ ಸ್ವಾತಂತ್ರ್ಯವನ್ನ ಅವರು ಪರಿಗಣಿಸಲಿಲ್ಲ, ಆದರೆ ಅವರು ಗುಲಾಮತನವನ್ನ ಅವರು ಅದನ್ನ ಮಹಿಮೆ ಪಡಿಸಿಕೊಂಡ್ರು. So many times believers also can murmur like that. ಅನೇಕ ಬಾರಿ
ವಿಶ್ವಾಸಿಗಳಾದಂತ ನಾವು ಸಹ ಈ ರೀತಿಯಾಗಿ ಗುಣಗುಟ್ಟುವುದಕ್ಕೆ ಸಾಧ್ಯ. So God has saved us from sins. God has made us his kingdom citizens and guaranteed us to live forever in his presence in heaven. ದೇವರು ನಮ್ಮನ್ನು ಸಹ ಆತನ ಪರಲೋಕ ರಾಜ್ಯದ ಬಾಧ್ಯಸ್ಥರನ್ನಾಗಿ ಪ್ರಜೆಗಳನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ನಮ್ಮ ಪಾಪಗಳನ್ನ ಕ್ಷಮಿಸಿ ನಮಗೆ ರಕ್ಷಣೆಯನ್ನ ನೀಡಿದವನಾಗಿದ್ದಾನೆ. If we always focus on that, we will be always grateful. ಈ ವಿಚಾರಗಳ ಮೇಲೆ ನಾವು ಯಾವಾಗಲೂ ಕೇಂದ್ರೀಕರಿಸಿಕೊಂಡು ನಾವು ಮುಂದೆ ಸಾಗುವುದಾದರೆ ನಾವು ದೇವರಿಗೆ ಯಾವಾಗಲೂ ಕೃತಜ್ಞತರಾಗಿರ್ತೇವೆ. So if we look at the worldly things, earthly things, then we will be murmuring like Israel. ಆದರೆ ನಾವು ಲೋಕ ಸಂಬಂಧವಾದಂತ ವಿಚಾರಗಳನ್ನೇ ನಾವು ದೃಷ್ಟಿಸುವಾಗ ಅಥವಾ ಅದರ ಹಿಂದೆ ನಾವು ಓಡುವಾಗ ನಾವು ಸಹ ಇಸ್ರಾಯೇಲರ ಹಾಗೆ ಗುಣಗುಟ್ಟುವಂತವರಾಗಿರುತ್ತೇವೆ. So most of the complaint by Israel was about food. ಹೀಗೆ ಇಸ್ರಾಯೇಲರ ಬಹಳ ನಿರಂತರವಾದಂತ ಒಂದು ದೂರು ಆಹಾರದ ಕುರಿತಾಗಿತ್ತು. So first they said there is lack of food, second they said lack of variety, and the third they said they are bored with manna. ಮೊದಲು ಅವ್ರು ಹೇಳಿದ್ರು ಆಹಾರದ ಕೊರತೆ ಇದೆ ಎಂಬುದಾಗಿ. ನಂತರ ನಾವು ನೋಡ್ತೇವೆ ಅವರಿಗೆ ವೈವಿಧ್ಯಮಯವಾದ ಅಂದ್ರೆ ಹಲವು ಬಗೆಯ ಆಹಾರಗಳ ಕೊರತೆ ಇದೆ ಎಂಬುದಾಗಿ ಹೇಳಿದ್ರು, ದೂರ ಮಾಡಿದ್ರು. ಕೊನೆಯದಾಗಿ ನಾವು ನೋಡ್ತೇವೆ ಮನ್ನಾದ ಬಗ್ಗೆ ಅವರು ಬಹಳ ಬೇಸರಗೊಂಡ್ರು. So should God entertain us with good food? ಹಾಗಾದರೆ ದೇವರು ನಮಗೆ ಯಾವಾಗಲೂ ಒಳ್ಳೆಯ ಆಹಾರವನ್ನ ನೀಡಿ ನಮಗೆ ಮನರಂಜಿಸಬೇಕಾ? So what we need is just to survive. If God gives that, we should be grateful. ಆದರೆ ನಾವು ಬದುಕುವುದಕ್ಕೋಸ್ಕರವಾಗಿ ದೇವರು ನಮಗೆ ಆಹಾರವನ್ನ ನೀಡುವುದಾದರೆ ನಾವು ಅದರಲ್ಲಿ ಸಂತೃಪ್ತರಾಗಿರ್ಬೇಕು. So we have to cultivate the habit of gratefulness and contentment. ಆದ್ದರಿಂದ ಕೃತಜ್ಞತರಾಗಿರುವುದಂತ ಆ ಒಂದು ಹವ್ಯಾಸವನ್ನ ನಮ್ಮಲ್ಲೇ ನಾವು ಕಲ್ಪಿಸಿಕೊಳ್ಳಬೇಕು, ಅದನ್ನ ರೂಪಿಸಿಕೊಳ್ಳಬೇಕು. So they complained that there was lack of variety. ಹೀಗೆ ಅವರಿಗೆ ವೈವಿಧ್ಯಮಯವಾದಂತ ಅಂದ್ರೆ ವಿವಿಧ ಬಗೆಯ ಆಹಾರ ಇರಲಿಲ್ಲ ಎಂಬುದಾಗಿ ಅವರು ದೇವರಿಗೆ ಗುಣಗುಟ್ಟಿದ್ರು. They said it is a lousy food. It is not good for them. It is only good for slaves, maybe. ಹಾಗೆ ಅವರು ದೇವರಿಗೆ ದೂರ್ತಾ ಅವರು ಹೇಳಿದ್ರು, ಇದು ಕೆಟ್ಟ ಆಹಾರ, ನಮಗೆ ಇದು ಇಷ್ಟವಾಗ್ತಾ ಇಲ್ಲ ಎಂಬುದಾಗಿ ದೇವರಲ್ಲಿ ಅವರು ಗುಣಗುಟ್ಟಿದ್ರು. So they lacked gratitude, they lacked faith, and they lacked eternal perspective. ಹೀಗೆ ಅವರು ನಂಬಿಕೆಯಲ್ಲಿ ಕೊರತೆ ಇತ್ತು. ಅವ್ರು ಮಾತ್ರವಲ್ಲದೆ ಅವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಲಿಲ್ಲ. ಮಾತ್ರವಲ್ಲದೆ ನಿತ್ಯತ್ವದ ಕುರಿತಾದಂತಹ ಒಂದು ಚಿಂತನೆ ಅವರಲ್ಲಿ ಇರಲಿಲ್ಲ. Food for stomach, stomach for food. Paul says God will destroy both. ಹೊಟ್ಟೆಗಾಗಿ ಆಹಾರ, ಆಹಾರಕ್ಕಾಗಿ ಹೊಟ್ಟೆ ಎಂಬುದಾಗಿ ಹೇಳುವಾಗ ಪೌಲನು ಹೇಳ್ತಾನೆ, ಇವೆರಡರನ್ನೂ ಸಹ ದೇವರು ನಾಶ ಮಾಡುವಂತವನಾಗಿರುತ್ತಾನೆ. So manna was the name given by Israelites as they did not know what it was. ಮನ್ನಾ ಎಂಬುದಾಗಿ ಇಸ್ರಾಯೇಲರು ಆ ಒಂದು ಆಹಾರಕ್ಕೆ ಹೆಸರಿಟ್ಟರು, ಯಾಕಂದ್ರೆ ಅವರಿಗೆ ಗೊತ್ತಿರಲಿಲ್ಲ ಈ ಮನ್ನಾ ಏನು ಎಂಬುದಾಗಿ. But God called it as a bread from heaven. ಆದರೆ ದೇವರು ಇದನ್ನ ಪರಲೋಕದಿಂದ ಕೊಡಲ್ಪಟ್ಟಂತ ರೊಟ್ಟಿ ಎಂಬುದಾಗಿ ಹೆಸರಿಸಿದ್ದು. It also mentioned as angels' food. ಮಾತ್ರವಲ್ಲದೆ ಇದು ದೇವದೂತರ ಆಹಾರವೆಂಬುದಾಗಿಯೂ ಸಹ ನಾವು ಸತ್ಯವೇದದಲ್ಲಿ ಓದುತ್ತೇವೆ. So today we compare manna with the word of God. ಇವತ್ತು ನಾವು ಮನ್ನವನ್ನ ದೇವರ ವಾಕ್ಯಕ್ಕೆ ನಾವು ಹೋಲಿಸಿಕೊಳ್ಳುತ್ತೇವೆ. So our spiritual food is the word of God. ನಮ್ಮ ಆತ್ಮಿಕ ಆಹಾರ ದೇವರ ವಾಕ್ಯವಾಗಿದೆ. So this is bread from heaven. ಆದ ಕಾರಣ ಇದು ಪರಲೋಕದಿಂದ ಕೊಡಲ್ಪಟ್ಟಂತ ರೊಟ್ಟಿಯಾಗಿದೆ. We always should rejoice, enjoy reading, meditating the word of God. ಆದ್ರಿಂದ ನಾವು ಯಾವಾಗಲೂ ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತವರಾಗಿ ಅದರಲ್ಲಿ ಆನಂದಿಸುವಂತವರಾಗಿ ಕಾಣಿಸಿಕೊಳ್ಳಬೇಕು. So if we consider it as a boring, then it is not a blessing to us. It brings disaster to us. ಒಂದು ವೇಳೆ ಇದು ಈ ಒಂದು ದೇವರ ವಾಕ್ಯವು ನನಗೆ ಬೋರಿಂಗ್ ಆಗಿದೆ, ನನಗೆ ಇಷ್ಟವಾಗ್ತಾ ಇಲ್ಲ ಎಂಬುದಾಗಿ ನಾವು ಹೇಳ್ತಾ ಇದ್ರೆ ನಾವು ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿಲ್ಲ ಎಂಬುದಾಗಿ
ತೋರಿಸುವಂತದಾಗಿದೆ. So when Israelite complained, God also was not pleased. Moses also was not pleased, as the fire burned some of the tents and the herbs. So they realized their mistake. ಹೀಗೆ ದೇವರ ವಿರುದ್ಧವಾಗಿ ಇಸ್ರಾಯೇಲರು ಗುಣಗುಟ್ಟಿದಾಗ ದೇವರು ಅವರಲ್ಲಿ ಸಂತೋಷ ಪಡಲಿಲ್ಲ, ಮೋಶೆಯು ಸಹ ಇಸ್ರಾಯೇಲರಲ್ಲಿ ಸಂತೋಷ ಪಡಲಿಲ್ಲ. ನಾವು ನೋಡ್ತೇವೆ, ದೇವರ ಬೆಂಕಿ ಅವರ ಗುಡಾರಗಳನ್ನ ಡೇರೆಗಳನ್ನ ಸುಟ್ಟು ಹಾಕಿದಾಗ, ಅನೇಕರು ಸುಟ್ಟು ಹೋದಾಗ, ಆಗ ಅವರಿಗೆ ತಿಳುವಳಿಕೆ ಉಂಟಾಗ್ತದೆ, ಅರಿವು ಉಂಟಾಗ್ತದೆ, ನಾವು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇವೆ ಎಂಬುದಾಗಿ. Punishment made some impact on them. ಹೀಗೆ ದೇವರು ಅವರ ಮೇಲೆ ಮಾಡಿದಂತ ಆ ಒಂದು ನ್ಯಾಯವಿಧಿಯ ನಿಮಿತ್ತವಾಗಿ ಅವರಲ್ಲಿ ಒಂದು ಹಂತಕ್ಕೆ ಆ ಪ್ರಭಾವ ಬೀರುವುದನ್ನ ನಾವು ನೋಡುತ್ತೇವೆ. So Moses was overburdened by the burden of the leadership. ಹೀಗೆ ನಾವು ನೋಡುತ್ತೇವೆ, ಈ ಒಂದು ನಾಯಕತ್ವದ ಹೊರೆಯ ನಿಮಿತ್ತವಾಗಿ ಮೋಶೆಯು ಮುಳುಗಿ ಹೋಗುವುದನ್ನು ನಾವು ನೋಡುತ್ತೇವೆ. As people were rebellious, people were complaining, so Moses asked God why he allows such affliction to him by the people. ಹೀಗೆ ನಾವು ನೋಡ್ತೇವೆ, ಜನರು ಅವಿಧೇಯರಾಗಿ ಮೋಶೆಗೆ ತಿರುಗಿ ಬೀಳುತ್ತಾರೆ, ಮೋಶೆಗೆ ವಿರುದ್ಧವಾಗಿ ಅವರು ದೂಷಿಸ್ತಾರೆ. ಈಗ ಅದರ ನಿಮಿತ್ತವಾಗಿ ನಾವು ನೋಡ್ತೇವೆ, ಮೋಶೆಯು ದೇವರಲ್ಲಿ ಇಂತಹ ಒಂದು ಸಂಕಟ ಯಾಕೆ ದೇವರೇ ನೀನು ಅನುಮತಿಸಿರಿ ಎಂಬುದಾಗಿ ಅವನು ದೇವರಲ್ಲಿ ಕೇಳುವುದನ್ನು ನಾವು ನೋಡ್ತೇವೆ. Moses was really exhausted. ನಾವು ನೋಡ್ತೇವೆ, ಮೋಶೆ ಸಂಪೂರ್ಣವಾಗಿ ಅವನು ಈ ಒಂದು ನಾಯಕತ್ವದ ಹೊರೆಯಿಂದ ಮುಳುಗಿ ಹೋಗ್ತಾ ಇದ್ದ. Because of the murmuring of the children of Israel, God said he will provide them meat. ಈ ಜನರ ಗುಣಗುಟ್ಟುವೆಯ ನಿಮಿತ್ತವಾಗಿ ದೇವರು ಹೇಳ್ತಾನೆ, ನಾನು ಇವರಿಗೆ ಮಾಂಸವನ್ನ ಕೊಡ್ತೇನೆ, ತಿನ್ಲಿಕ್ಕೆ ಮಾಂಸವನ್ನ ಕೊಡ್ತೇನೆ ಎಂಬುದಾಗಿ ದೇವರು ಮನಸ್ಸು ಮಾಡಿಕೊಳ್ತಾನೆ. So Moses did not understand how God can give meat to all these people in the wilderness. ಮೋಶೆಗೆ ಅರ್ಥವಾಗಲಿಲ್ಲ, ದೇವರು ಯಾವ ರೀತಿಯಾಗಿ ಈ ಒಂದು ಮರುಭೂಮಿಯಲ್ಲಿ ಇಷ್ಟು ಜನರಿಗೆ, ಇಸ್ರಾಯೇಲರಿಗೆ ಯಾವ ರೀತಿಯಾಗಿ ಮಾಂಸವನ್ನ ದೇವರು ಕೊಡ್ತಾನೆ ಎಂಬುದಾಗಿ. If Israel behaved like infants, Moses felt like a mother trying to please the infants. ಇಸ್ರಾಯೇಲರು ಮಕ್ಕಳ ಹಾಗೆ ಅವರು ದೇವರಲ್ಲಿ ಗುಣಗುಟ್ಟಿದರೆ, ಆ ಒಂದು ಮಕ್ಕಳ ಕೂಗಿಗೆ ತಾಯಿಯಾಗಿ ಮೋಶೆ ಯಾವ ರೀತಿಯಾಗಿ ಅವರಿಗೆ ಪ್ರತಿಕ್ರಿಯಿಸಬೇಕು, ಅವರಿಗೆ ಸಮಾಧಾನ ಪಡಿಸಬೇಕೆಂಬುದಾಗಿ ಮೋಶೆ ಕಳವಳಗೊಳ್ಳುತ್ತಾ ಇದ್ದರು. So Moses confessed that he is insufficient, inadequate to lead these people. All leaders should understand they are always insufficient and inadequate. ಈಗ ನಾವು ನೋಡ್ತೇವೆ, ಮೋಶೆ ಈ ಜನರನ್ನ ನಾಯಕನಾಗಿ ಅವರನ್ನ ಮುನ್ನಡೆಸುವುದಕ್ಕೆ ಅಸಮರ್ಥನಾಗಿದ್ದಾನೆ ಮತ್ತು ಅವನ ಅಸಮರ್ಪಕತೆಯನ್ನ ಅವನು ಒಪ್ಪಿಕೊಳ್ಳುವುದನ್ನ ನಾವು ನೋಡ್ತೇವೆ. ಇದೇ ರೀತಿಯಾಗಿ ಎಲ್ಲ ನಾಯಕರು ಸಹ ಅವರು ದೇವರ ಮುಂದೆ ತಮ್ಮ ಅಸಮರ್ಥತೆಯನ್ನ ಅವರು ಒಪ್ಪಿಕೊಳ್ಳಬೇಕು. So leadership in ministry is not easy. It is not like the leadership in the secular world. ಆದ್ದರಿಂದ ದೇವರ ರಾಜ್ಯದಲ್ಲಿ ನಾವು ಮಾಡುವಂತ ಸೇವೆ, ನಾಯಕತ್ವದ ಸೇವೆ, ಅದು ಲೌಕಿಕವಾದ ಸ್ಥಳದಲ್ಲಿ ಮಾಡುವಂತ ಒಂದು ನಾಯಕತ್ವದ ಹಾಗೆ ಅದು ಸುಲಭವಲ್ಲ. ಅದು ಬಹಳಷ್ಟು ತಾಳ್ಮೆ ಅದಕ್ಕೆ ಬೇಕಾಗಿದೆ. So we need God's grace. We need God's guidance. Only God can help leaders in the ministry to continue their journey. ಅದರಿಂದ ದೇವರ ಒಂದು ಮಾರ್ಗದರ್ಶನ, ದೇವರ ಒಂದು ನಡೆಸುವಿಕೆ ನಮ್ಮ ಕ್ರೈಸ್ತ ಸೇವೆಗಳಲ್ಲಿಯೂ ಸಹ ಆ ಒಂದು ನಾಯಕತ್ವದ ಆ ಒಂದು ಸೇವೆಯಲ್ಲಿ ಬಹಳ ಅವಶ್ಯಕವಾಗಿ ನಮಗೆ ಬೇಕಾಗಿದೆ. So God helps Moses by giving him more leaders. ಈಗ ನಾವು ನೋಡ್ತೇವೆ, ಮೋಶೆಗೆ ಈ ತನ್ನ ನಾಯಕತ್ವವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದಕ್ಕೋಸ್ಕರವಾಗಿ ದೇವರು ಇನ್ನು ಅನೇಕ ಹಿರಿಯರನ್ನ ಮೋಶೆಗೆ ನೀಡುವುದನ್ನು ನಾವು ನೋಡುತ್ತೇವೆ ಸಹಾಯವಾಗಿ. God chose 70 leaders and appointed them to be with Moses. ದೇವರು ಮೋಶೆಯ ಸಂಗಡ ಆತನ ನಾಯಕತ್ವ ನಿಭಾಯಿಸುವುದಕ್ಕೋಸ್ಕರವಾಗಿ 70 ಜನ ಹಿರಿಯರನ್ನ ದೇವರು ಆರಿಸಿ ಅವನಿಗೆ ಕೊಡುವುದನ್ನು ನಾವು ನೋಡ್ತೇವೆ. So the Sanhedrin, which is Jewish
highest council with 70 people continued from Moses' time until the time of Herod the Great. ಹೀಗೆ ನಾವು ನೋಡುತ್ತೇವೆ ಸನ್ಹದ್ರಿನ್ ಎಂಬುದಾಗಿ ಹೇಳುವಂತ ಈ ವಿಶೇಷವಾದಂತ ನಾಯಕರ ಗುಂಪು, ಹಿರಿಯ ಸಭೆಯ ನಾಯಕರ ಗುಂಪು, ಅದು ಮೋಶೆಯ ಸಮಯದಿಂದ ಕಾಲಘಟ್ಟದಿಂದ ಪ್ರಾರಂಭವಾಗಿ ಹೆರೋದನ ಕಾಲಘಟ್ಟದವರೆಗೂ ಸಹ ಈ 70 ಜನ ಹಿರಿಯ ಸಭೆಯ ನಾಯಕರ ಒಂದು ಗುಂಪನ್ನು ನಾವು ಕಾಣ್ತೇವೆ. So these elders or leaders are made by God but recognized by men. ಈ ನಾಯಕರ ಗುಂಪನ್ನ ದೇವರು ಆರಿಸಿಕೊಂಡನು, ಆದರೆ ಇವರನ್ನ ಮನುಷ್ಯರು ಗುರುತಿಸಿಕೊಂಡರು. So these leaders will be standing along with Moses to give moral support and strength. ಈ ನಾಯಕರು ಮೋಶೆಯ ಜೊತೆಯಾಗಿ ಅವರು ನಿಂತುಕೊಂಡು ಜನರಿಗೆ ನೈತಿಕವಾದಂತ ಒಂದು ಸಹಾಯವನ್ನ ನೀಡುತ್ತಾ ಇದ್ರು. So God will fill them with the Spirit so that they have the same heart, same vision and same spirit. ಈ 70 ಜನ ನಾಯಕರಲ್ಲಿಯೂ ಸಹ ದೇವರು ಅವರಲ್ಲಿ ತನ್ನ ಆತ್ಮವನ್ನ ತುಂಬಿಸಿದನು. ಇದರ ನಿಮಿತ್ತವಾಗಿ ಅವರು ಒಂದೇ ಹೃದಯವನ್ನ, ಒಂದೇ ದೃಷ್ಟಿಯನ್ನ, ಒಂದೇ ಆತ್ಮವನ್ನ ಹೊಂದುವಂತವರಾಗಿದ್ದರು. Only when they have the same heart, same vision, they can be supportive. Otherwise, they will become again another burden for Moses. ಹೌದು, ಅವರು ದೇವರ ಆತ್ಮವನ್ನ ಹೊಂದಿದಾಗ ಅವರು ಒಂದೇ ಹೃದಯವಾಗಿ ಒಂದೇ ದೃಷ್ಟಿಯನ್ನ ಹೊಂದಿದವರಾದ ನಿಮಿತ್ತವಾಗಿ ಅವರು ಮೋಶೆಗೆ ಸಹಾಯವನ್ನ ನೀಡುವುದಕ್ಕೆ ಸಾಧ್ಯವಾಗುತ್ತಿದ್ದರು. ಇಲ್ಲದೆ ಹೋದರೆ ಅವರು ಸಹ ಮೋಶೆಗೆ ಒಂದು ಭಾರವಾಗಿ, ತಲೆನೋವಾಗಿ ಬದಲಾಗ್ತಾ ಇದ್ರು. So the 70 leaders God chose will share the leadership burden of Moses. ಹೀಗೆ ಈ 70 ಜನ ಹಿರಿಯ ನಾಯಕರು ಮೋಶೆಯ ಸಂಗಡ ಅವರು ಮೋಶೆಯ ಜವಾಬ್ದಾರಿಯನ್ನ ಅವರು ಸಹ ಹಂಚಿಕೊಂಡರು. So God heard the weeping of Israel and God will give meat not as a blessing but to fulfill the desire of Israel people's heart. ಹೀಗೆ ಇಸ್ರಾಯೇಲರ ಕೂಗನ್ನ ದೇವರು ಕೇಳಿದರು. ದೇವರು ಅವರಿಗೆ ಮಾಂಸವನ್ನ ಆಶೀರ್ವಾದವಾಗಿ ಕೊಡದೆ ಇಸ್ರಾಯೇಲರ ಹೃದಯದ ಬಯಕೆಯಾಗಿ ಕೊಡುವುದನ್ನು ನಾವು ನೋಡ್ತೇವೆ. So it is not our desires, the blessing of God that we should seek. ಆದ್ದರಿಂದ ಇದು ನಮ್ಮ ಒಂದು ಬಯಕೆಯಾಗಿರಬಾರದು, ಬದಲಾಗಿ ದೇವರು ಕೊಡುವಂತ ಒಂದು ಆಶೀರ್ವಾದವಾಗಿರಬೇಕು. So the blessing of the Lord will give us peace, will give us joy. Otherwise, if it is desires of our heart, it can bring disaster and death. ಆದ್ದರಿಂದ ದೇವರು ಕೊಡುವಂತ ಆಶೀರ್ವಾದವು ನಮಗೆ ಸಮಾಧಾನವನ್ನು ಕೊಡುವಂತದ್ದಾಗಿರುತ್ತದೆ, ನಮಗೆ ಸಂತೋಷವನ್ನ ಕೊಡುವಂತದ್ದಾಗಿರುತ್ತದೆ. ಅದರ ಬದಲಾಗಿ ನಮ್ಮ ಹೃದಯದ ಬಯಕೆಯಾಗಿದ್ದರೆ ಅದು ನಮಗೆ ಕಳವಳವನ್ನ ತಂದು ಕೊಡುವಂತದ್ದಾಗಿರುತ್ತದೆ. Because God's blessings is for our benefit, because God knows us, God knows our needs, God knows our future, so He gives what is best for us. ಯಾಕಂದ್ರೆ ದೇವರು ನಮಗೆ ಕೊಡುವಂತ ಆಶೀರ್ವಾದವು ಅದು ಉತ್ತಮವಾಗಿರ್ತದೆ. ಯಾಕಂದ್ರೆ ದೇವರು ನಮ್ಮ ಅಗತ್ಯತೆಗಳನ್ನ ಬಲ್ಲವನಾಗಿದ್ದಾನೆ. ನಮಗೆ ಉತ್ತಮವಾದದ್ದು ಯಾವುದು ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ದೇವರು ಕೊಡುವಂತ ಆಶೀರ್ವಾದವು ಅದು ಯಾವಾಗಲೂ ಒಳ್ಳೆಯದಾಗಿರ್ತದೆ. So the Lord said they will be eating meat not for a day or 2 or 3 but a whole month until it comes out of nostrils. ಈಗ ದೇವರು ಹೇಳ್ತಾನೆ, ಅವರು ಮಾಂಸವನ್ನ ತಿಂತಾರೆ 1 ದಿನ ಅಥವಾ 2 ದಿನ ಅಥವಾ 3 ದಿನವಲ್ಲ, ಬದಲಾಗಿ ಅವರು ಅವರ ಮೂಗಿನ ಹೊಳ್ಳೆಗಳಿಂದ ಹೊರಬರುವ ತನಕ ಅವರು 1 ತಿಂಗಳ ಕಾಲ ಅವರಿಗೆ ಮಾಂಸವನ್ನ ದೇವರು ಕೊಡುವುದನ್ನು ನಾವು ನೋಡ್ತೇವೆ. When Moses heard that, he wondered how God could provide for 600,000 men, the total population of nearly 30 million or 20 million. It's a huge number. ಹೀಗೆ ನಾವು ನೋಡ್ತೇವೆ, ಮೋಶೆಗೆ ಬಹಳ ಆಶ್ಚರ್ಯವಾಯಿತು. ಹೇಗಪ್ಪ ದೇವರು ಈ 6 ಲಕ್ಷ ಪುರುಷರಿದ್ದಾರೆ, ಈ 6 ಲಕ್ಷ ಪುರುಷರಿಗೆ ಅಂದ್ರೆ 20 ಅಥವಾ 30 ಮಿಲಿಯನ್ ಜನರಿರ್ಬೋದು, ಇವರೆಲ್ಲರಿಗೂ ಹೇಗೆ ದೇವರು ಇಷ್ಟು ದೀರ್ಘ ಕಾಲದವರೆಗೆ ಮಾಂಸವನ್ನ ದೇವರು
ಉಣಿಸ್ತಾನೆ ಎಂಬುದಾಗಿ. Because the 6 lakh men means they had wives, they had children, and they would have other people, so it would have been a huge number of people. ಈ 6 ಲಕ್ಷ ಪುರುಷರಿಗೆ ಅವರಿಗೆ ಹೆಂಡತಿಯರಿದ್ದಾರೆ, ಅವರಿಗೆ ಮಕ್ಕಳಿದ್ದಾರೆ, ಹೀಗೆ ಅನ್ಯ ಜನರು ಸಹ ಇದ್ದಿರ್ಬೋದು. ಹಾಗೆ ನಾವು ಒಟ್ಟಾಗಿ ನಾವು ಪರಿಗಣಿಸುವಾಗ ಇದು ಬಹಳ ದೊಡ್ಡ ಒಂದು ಜನಸಂಖ್ಯೆ ಆಗಿತ್ತು. Then God asked, "Is God hand shortened?" ದೇವರು ಮೋಶೆಗೆ ಕೇಳ್ತಾನೆ, ದೇವರ ಕೈ ಮೊಟಕುಗೈ ಅಥವಾ ಕುಗ್ಗಿ ಹೋಗಿದೆಯೇ ಎಂಬುದಾಗಿ. God has created heaven and the earth. Can he not do this? ದೇವರು ಆಕಾಶವನ್ನ ಭೂಮಿಯನ್ನ ಸೃಷ್ಟಿ ಮಾಡಿದಂತ ದೇವರು, ಆತನು ಆಹಾರವನ್ನ ನೀಡುವುದಕ್ಕೆ ಅಶಕ್ತನು. So the earth and its fullness belongs to God. ಭೂಮಿಯು ಭೂಮಿಯಲ್ಲಿರುವಂತ ಸಕಲವು ಅದು ದೇವರಿಗೆ ಸೇರಿದ್ದಾಗಿದೆ. Who created everything out of nothing. So there is nothing impossible for him. ಆದ್ರಿಂದ ಬರಿದಾಗಿದ್ದಂಥದ್ರಲ್ಲಿ ಸ್ಥಿತಿಯಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದಂತ ದೇವರಿಗೆ ಇದು ಏನು ಅಲ್ಲ, ಇದು ನಿಸ್ಸಾರವಾದಂತ ಒಂದು ಕಾರ್ಯವಾಗಿದೆ. So at the same time God outpoured his spirit on the 70 elders, they prophesied. ಹೀಗೆ ನಾವು ನೋಡ್ತೇವೆ, ದೇವರು ತನ್ನ ಆತ್ಮವನ್ನ ಸೂರ್ಯ ಮಾಡಿದ ನಿಮಿತ್ತವಾಗಿ ಅಲ್ಲಿದ್ದಂತಹ 70 ಜನ ಹಿರಿಯರು ಪ್ರವಾದನೆಗಳನ್ನ ನುಡಿಯುವುದನ್ನು ನಾವು ನೋಡ್ತೇವೆ. Eldad and Medad did not come to the tabernacle. They were in the camp. There also they were filled with the Spirit. ಎಲ್ದಾದ್ ಮತ್ತು ಮೇದಾದ್ ಅವರು ಪಾಳ್ಯದಲ್ಲಿದ್ದರು. ಅವರು ಸಹ ದೇವರ ಆತ್ಮನನ್ನ ಹೊಂದಿಕೊಳ್ಳುವುದನ್ನ ನಾವು ನೋಡ್ತೇವೆ. So Joshua wanted to forbid them because they had not come to the tabernacle. But Moses said no. ಆದ್ರೆ ಯೆಹೋಶುವನು ಇವರಿಬ್ಬರನ್ನ ನಿಷೇಧಿಸುವುದಕ್ಕೆ ಬಯಸಿದನು. ಯಾಕಂದ್ರೆ ಅವರು ದೇವದರ್ಶನದ ಗುಡಾರದಲ್ಲಿ ಬಂದು ಅವರು ಪ್ರವಾದನೆ ಮಾಡಲಿಲ್ಲ. ಆದ್ರೆ ಮೋಶೆ ಇವರಿಬ್ಬರನ್ನ ಪ್ರವಾದಿಸುವುದಕ್ಕೆ ಅನುಮತಿಸುವುದನ್ನು ನಾವು ನೋಡ್ತೇವೆ. Moses said all people of God should be filled with the Spirit. ಮೋಶೆ ಹೇಳಿದನು, ಎಲ್ಲ ದೇವ ಜನರು ದೇವರ ಆತ್ಮನಿಂದ ತುಂಬಿರಬೇಕು ಎಂಬುದಾಗಿ. So that can happen only after the new covenant. ಇದು ಕೇವಲ ಹೊಸ ಒಡಂಬಡಿಕೆ ಅಡಿಯಲ್ಲಿ ಮಾತ್ರ ನಡೆಯಲು ಸಾಧ್ಯವಾಗಿತ್ತು. Only after Jesus Christ rose from the dead, ascended to heaven, he can send the Spirit to dwell among men. ಯೇಸು ಕ್ರಿಸ್ತನು ಮರಣ ಹೊಂದಿ ಆತನು ಪರಲೋಕಕ್ಕೆ ಪುನರುತ್ಥಾನ ಹೊಂದಿದ ನಂತರ ಮಾತ್ರವಷ್ಟೇ ಎಲ್ಲ ಜನರು ಆತನ ಆತ್ಮವನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗಿತ್ತು. So Old Testament saints like Moses wanted to see the New Testament promises with their own eyes. ಹೀಗೆ ಹಳ ಒಡಂಬಡಿಕೆಯ ಭಕ್ತನಾದಂತ ಮೋಶೆಯು ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಡೆಯಬೇಕಾದಂತ ಈ ಮಹಾ ಸಂಭವನ ಅವನು ಎದುರು ನೋಡುತ್ತಾ ಇದ್ರು. But many times as New Testament saints we don't appreciate, don't acknowledge what privilege God has given us. ಆದರೆ ಹೊಸ ಒಡಂಬಡಿಕೆ ಭಕ್ತರಾದಂತ ನಾವು ದೇವರು ನಮಗೆ ಕೊಟ್ಟಿರುವಂತ ಈ ಒಂದು ಶ್ರೇಷ್ಠವಾದಂತ ಒಂದು ಅನುಭವವನ್ನ ನಾವು ಅನೇಕ ಬಾರಿ ನಾವು ಅದನ್ನ ಪರಿಗಣಿಸುವುದಿಲ್ಲ. So God sent wind, and with the wind came quail, which they could catch, kill and eat. ಹೀಗೆ ದೇವರು ಗಾಳಿಯನ್ನ ಬೀಸಿದನು. ಆ ಗಾಳಿಯಲ್ಲಿ ಅನೇಕ ಮಿಲಿಯಾಂತರ ಲಾವಕ್ಕಿಗಳು ಬಂದು ಬಿದ್ದವು. ಆ ಲಾವಕ್ಕಿಗಳನ್ನ ಅವರು ಕೊಂದು ಅದನ್ನ ಸಾಯಿಸಿ ಅವರ ಮಾಂಸವನ್ನ ತಿಂದರು ಎಂಬುದಾಗಿ ನಾವು ನೋಡ್ತೇವೆ. So there is record that Arabs living in that region could catch 1 to 2 million quails during autumn using nets. ಇಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಈ ಒಂದು ಪ್ರಾಂತದಲ್ಲಿ ವಾಸ ಮಾಡುವಂತ ಅರಬ್ಬಿಗಳು ಶರತ್ಕಾಲದಲ್ಲಿ ಈ ಒಂದು ಕಾಲದಲ್ಲಿ ಲಾವಕ್ಕಿಗಳು ಹೆಚ್ಚು ಕಡಿಮೆ 1 ರಿಂದ 2 ಮಿಲಿಯನ್ ಅಷ್ಟು ಲಾವಕ್ಕಿಗಳನ್ನ ಬಲೆಗಳ ಮೂಲಕವಾಗಿ ಅದನ್ನ ಹಿಡಿಯಬಹುದು ಎಂಬಂತ ಅನೇಕ ದಾಖಲೆಗಳಿವೆ. So the quails fell around the camp. People went outside to catch and brought them in to eat it. ಈಗ ನಾವು ನೋಡುತ್ತೇವೆ, ಅವರ ಪಾಳ್ಯದ ಸುತ್ತಮುತ್ತಲೆಲ್ಲ ಸಂಪೂರ್ಣವಾಗಿ ಈ ಲಾವಕ್ಕಿಗಳು ಬಂದು ಬಿದ್ದವು. ಅದನ್ನ ಜನರು ಹಿಡಿದು ಅವರು ಅದನ್ನ ತಿನ್ನುವುದನ್ನು ನಾವು ನೋಡ್ತೇವೆ. It was not according to God's promise, it is according to the desire of the people. ಇದು ದೇವರ ಒಂದು ಆಶೀರ್ವಾದವಾಗಿರಲಿಲ್ಲ, ಆದರೆ ಜನರ ಬಯಕೆಯ ನಿಮಿತ್ತವಾಗಿ, ಅವರ ಹೃದಯದ ಬಯಕೆಯ ನಿಮಿತ್ತವಾಗಿ ದೇವರು ಈ ಕಾರ್ಯವನ್ನು ಮಾಡುವುದನ್ನು ನಾವು ನೋಡ್ತೇವೆ. So the meat was still between their teeth before it was chewed. Lord sent a plague. ಅವರು ಮಾಂಸವನ್ನ ಇನ್ನು ಅವರ ಹಲ್ಲುಗಳ ನಡುವೆ ಇಟ್ಟು ಇನ್ನು ಅದನ್ನ
ಜಗಿಯುವ ಮುಂಚೆ ದೇವರು ಒಂದು ಬಾಧೆಯನ್ನ ಅವರ ಮಧ್ಯದಲ್ಲಿ ಕಳಿಸುವುದನ್ನು ನಾವು ನೋಡುತ್ತೇವೆ. So the Bible says God sent leanness to the souls because of the cravings. ಸತ್ಯವೇದವು ಹೇಳ್ತದೆ, ದೇವರು ಅವರ ಆತ್ಮಗಳಿಗೆ ಕ್ಷೀಣತೆಯನ್ನ ಕಳುಹಿಸಿದರು. ಅವರು ಈ ಒಂದು ಹಂಬಲದಿಂದ ಮಾಂಸವನ್ನು ತಿನ್ನಬೇಕೆಂಬಂತ ಒಂದು ಹಂಬಲ ಅವರಲ್ಲಿ ಉಂಟಾದಾಗ. So some people died, so the place was named as Kibroth Hatava, that means graves of craving. ಹೀಗೆ ಅನೇಕರು ಅವರ ಮಧ್ಯದಲ್ಲಿ ಸತ್ತು ಹೋದರು. ಅದರಿಂದ ಈ ಸ್ಥಳವನ್ನ ಕಿಬ್ರೋತ್ ಹಠಾವ ಎಂಬುದಾಗಿ ಅವರು ಕರೆದರು. ಅದರ ಅರ್ಥ ಕಡು ಬಯಕೆಯ ಸಮಾಧಿಗಳು ಎಂಬುದಾಗಿ ಆ ಒಂದು ಸ್ಥಳವನ್ನು ಹೆಸರಿಸಿ. So craving for food led them to death. ಹೀಗೆ ಮಾಂಸಕ್ಕೋಸ್ಕರವಾಗಿ ಅವರು ಹಂಬಲಿಸಿದಾಗ ಅದು ಅವರನ್ನ ಸಾವಿನ ಕಡೆಗೆ ನಡೆಸುವುದನ್ನು ನಾವು ನೋಡುತ್ತೇವೆ. So food is needed, but food cannot be our craving. ಆಹಾರವು ನಮಗೆ ಅವಶ್ಯವಾಗಿದೆ, ಆದರೆ ಆಹಾರವು ನಮ್ಮ ಹಂಬಲವಾಗಿರಬಾರದು. So in Garden of Eden, they had everything to eat, but they wanted something more. ಏದೇನ್ ತೋಟದಲ್ಲಿ ಅವರಿಗೆ ಆಹಾರಕ್ಕೋಸ್ಕರವಾಗಿ ಎಲ್ಲವೂ ಕೊಡಲ್ಪಟ್ಟಿತ್ತು, ಆದರೆ ಅವರಿಗೆ ಅದಕ್ಕಿಂತಲೂ ಹೆಚ್ಚಾದಂತ ಒಂದು ಆಹಾರವನ್ನು ಅವರು ಬಯಸಿದ್ರು. So Esau sold his birthright for just one-time meal. ಏಸಾವನ್ನು ನಾವು ನೋಡುತ್ತೇವೆ, ಅವನು ತನ್ನ ಚೊಚ್ಚಲತನವನ್ನ ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ ಮಾರಿಬಿಟ್ಟನು. Israel craved for meat and they got punishment. ಇಸ್ರಾಯೇಲರು ಅವರು ಮಾಂಸಕ್ಕೋಸ್ಕರವಾಗಿ ಹಾತೊರೆದರು, ಅದರ ನಿಮಿತ್ತವಾಗಿ ದೇವರು ಅವರಿಗೆ ಶಿಕ್ಷಿಸುವುದನ್ನು ನಾವು ನೋಡುತ್ತೇವೆ. But Jesus Christ refused to turn stone into bread even though he was hungry. ಆದರೆ ಯೇಸು ಕ್ರಿಸ್ತನು ಆತನು ಹಸಿವೆಯಾಗಿದ್ದರೂ ಸಹ ಕಲ್ಲನ್ನ ರೊಟ್ಟಿಯಾಗಿ ಬದಲಾಯಿಸುವುದಕ್ಕೆ ಅವನು ಮನಸ್ಸು ಮಾಡಲಿಲ್ಲ. So we should learn from the Lord and understand man shall not live by bread alone, but every word that proceeds from the mouth of the Lord. ಆದ್ದರಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಕಲಿತುಕೊಳ್ಳಬೇಕು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಅವನು ಬದುಕುವವನಲ್ಲ, ಬದಲಾಗಿ ದೇವರ ಬಾಯಿಂದ ಹೊರಟು ಬರುವಂತ ಪ್ರತಿಯೊಂದು ಮಾತುಗಳ ನಿಮಿತ್ತವಾಗಿ ಅವನು ಬದುಕುವಂತವನಾಗಿದ್ದಾನೆ. So we studied about the Passover that is celebrated in the wilderness after they came out of Egypt. ಹೀಗೆ ಅವರು ಐಗುಪ್ತ ದೇಶದಿಂದ ಹೊರಬಂದ ನಂತರ ಅವರು ಅರಣ್ಯದಲ್ಲಿ ಪಸ್ಕ ಹಬ್ಬವನ್ನ ಆಚರಿಸುವುದನ್ನ ನಾವು ಅಧ್ಯಯನ ಮಾಡಿದ್ದೇವೆ. So we learnt about the trumpets that helps us to understand the ultimate trumpet call for the rapture of the church. ತುತ್ತೂರಿಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಅದರಲ್ಲಿ ಕೊನೆಯದಾಗಿ ಅಂತಿಮವಾದಂತ ತುತ್ತೂರಿ ಸಭೆಯನ್ನ ಎತ್ತಲ್ಪಡುವುದಕ್ಕೋಸ್ಕರವಾಗಿ ಮಧ್ಯಾಕಾಶದಲ್ಲಿ ಮೊಳಗಿಸಲ್ಪಡುವುದು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. If we are ungrateful, we will complain. ನಾವು ದೇವರಿಗೆ ಕೃತಜ್ಞತರಾಗಿಲ್ಲದೆ ಹೋದರೆ ನಾವು ದೇವರ ವಿರುದ್ಧವಾಗಿ ಗುಣಗುಟ್ಟುವಂತವರಾಗಿರ್ತೇವೆ. Cravings will lead to punishment. ಕಡು ಬಯಕೆಗಳು ಅದು ನಮಗೆ ಶಿಕ್ಷೆಗೆ ನಾಂದಿಯಾಗುವಂತದಾಗಿದೆ. So may God help us to be content in all the situations. ಎಲ್ಲಾ ಸಂದರ್ಭಗಳಲ್ಲಿ ನಾವು ಸಂತೃಪ್ತರಾಗಿರುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ. Let us close our eyes and pray. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Oh gracious loving Father, thank you for speaking to us. ಕೃಪಾಳುವಾದಂತ ದೇವರೇ, ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, thank you for the Passover. You are the Lamb who carried or died for our sins, rose again and ascended to heaven. ಯಜ್ಞದ ಕುರಿಮರಿಯಾಗಿ ನಮ್ಮ ಪಾಪಗಳನ್ನ ಗೋಸ್ಕರವಾಗಿ ಬಲಿಯಾದಂತ ಯೇಸು ಕ್ರಿಸ್ತನೇ, ಹೌದು ಸ್ವಾಮಿ, ನಿನ್ನ ಮರಣದ ಮೂಲಕವಾಗಿ ನಿನ್ನ ಪುನರುತ್ಥಾನದ ಮೂಲಕವಾಗಿ ನಮಗೆ ಕೊಟ್ಟಂತ ರಕ್ಷಣೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Help us to be always ready for the ultimate trumpet call by the archangel when your rapture happens. ಹೌದು, ದೇವದೂತರು ಆ ಒಂದು ಮಧ್ಯಾಕಾಶದಲ್ಲಿ ತುತ್ತೂರಿ ಧ್ವನಿಯನ್ನ ಊದುವಾಗ ನಿನ್ನೊಟ್ಟಿಗೆ ನಾವು ಒಯ್ಯಲ್ಪಡುವುದಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರುವಂತೆ ನಮಗೆ ಸಹಾಯ ಮಾಡು. Give us a grateful heart so that we don't complain, we don't murmur, but always be thankful.
ನಾವು ನಿನ್ನ ವಿರುದ್ಧವಾಗಿ ನಾವು ಗುಣಗುಟ್ಟುವಂತವರಾಗಿರದೆ ನಾವು ಯಾವಾಗಲೂ ಕೃತಜ್ಞತರಾಗಿ ಧನ್ಯರಾಗಿ ನಾವು ನಿನಗೋಸ್ಕರವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. Help us to be content, not craving for the worldly things. ನಾವು ಸಂತೃಪ್ತರಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡು. ನಾವು ಲೋಕದ ವಿಷಯಗಳಿಗೋಸ್ಕರವಾಗಿ ನಾವು ಕಡು ಬಯಕೆ ಉಳ್ಳವರಾಗಿರದಂತೆ ನಮ್ಮನ್ನು ನೀನು ತಾನೇ ತಡೆಯಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.